ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 31ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದೋಣ. ಕೀರ್ತನೆಗಳು 31ನೇ ಅಧ್ಯಾಯ 3ನೇ ವಚನ. ಥ್ಯಾಂಕ್ ಯು ಜೀಸಸ್. ಓದಪ್ಪ. ಸಾಕು. 31:3 ಮಾತ್ರ ಓದ್ರಿ. ನೀನೇ ನನ್ನ ಬಂಡೆಯು ಕೋಟೆಯು ಆಗಿದ್ದೀಯಲ್ಲ, ಆದ್ದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. ಸಾಕು. ನೀನೇ ನನ್ನ ಬಂಡೆಯು ಕೋಟೆಯು ಆಗಿದ್ದೀಯಲ್ಲ, ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ನನಗೇನ್ ತೋರಿಸು? ದಾರಿ ತೋರಿಸಿ ನನ್ನನ್ನು ನಡೆಸು ಅಂತ ಭಕ್ತನು ದಾವಿದನು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಇದರಲ್ಲಿ ಮೆನ್ಷನ್ ಮಾಡ್ಯಾನ ಮಾತು. ವಾಕ್ಯ ಓದೋರು ಗಟ್ಟಿಯಾಗಿ ಓದ್ರಿ. ಏನಂತ ಹೇಳ್ತಾರಂದ್ರೆ 31ನೇ ಕೀರ್ತನೆಗಳಲ್ಲಿ 3ನೇ ವಚನ ಹೇಳ್ತಾನೆ, ನೀನೇ ನನ್ನ ಬಂಡೆಯು. ಎಲ್ಲರನ್ನು ಒಂದ್ಸಾರಿ ನೀನೇ ನನ್ನ ಇದೀಗ ಹೇಳ್ತಾರೆ, ಒಂದ್ಸಾರಿ ನೀನೇ ನನ್ನ ಬಂಡೆಯು ಕೋಟೆ. ಹಾಡುಗಳು ಆಡ್ತವಲ್ಲ, ಬಂಡೆಯು ನೀನೆ ಕೋಟೆಯು ನೀನೆ ಆಗ್ತೀವಿ. ಕೊಂಡಲಲು ಲೋಯಲಲು ಎಡಾಲಲು ಅಂತ ಕೂಡ ಅರ್ಥ ಮಾತು. ಇಲ್ಲಿ ಬಂಡೆಗೆ ದೇವ್ರನ್ನ ಹೋಲಿಸೋದನ್ನ ಭಕ್ತನು. ಆತನು ನಮ್ಮ ಆಶ್ರಯ ದುರ್ಗವು, ನಮ್ಮ ಬಂಡೆ. ಕರ್ತನೇ ನನ್ನ ಬಂಡೆ ಅಂತ ಹೇಳ್ತಾನ ಮಾತು. ಕರ್ತನೇನಾಗೆ ನಮಗೆ ಬಂಡೆ ಆಗ್ಯದ ಮಾತು. ಆತನೇ ನಮಗೆ ಬಂಡೆ ಆಗಿ ಆಶ್ರಯ ದುರ್ಗವಾಗ್ಯದ ಮಾತು. ವಾಕ್ಯ ಮುಗಿದ ಮೇಲೆ ಗಂಡ ಹೆಂಡತಿ ಮನೆಗೆ ಹೋಗಿ ಕೇಳಿದಂತೆ ಹೆಂಡತಿ ಗಂಡ ಕೇಳಿದಂತೆ, ಎದಕ್ಕ ಎಲ್ಲ ಜನರು ವಾಕ್ಯ ಹೇಳೋದ್ನಾಗ ನಿದ್ದೆ ಮಾಡ್ತಿರ್ತಾರ ಅಂತಂದ್ರೆ, ನೀವು ಅಭಿಷೇಕದಾಗ ಇರ್ತಾರಲ್ರಿ, ಅದಕ್ಕೋಸ್ಕರ ನಿದ್ದೆ ಮಾಡ್ತಿರ್ತಾರ ಜನರ ಸಭೆಗ ಅಂತ ಹೇಳಿದಂತ ಹೇಳ್ತಿ. ಮನೆ ಏನಾಗಿರ್ತಾನ? ಅಭಿಷೇಕದಾಗ ಇರ್ತಾರಲ್ರಿ ನೀವು, ಅದಕ್ಕೋಸ್ಕರ ಜನರು ನಿದ್ದೆ ಮಾಡ್ತಿರ್ತಾರ. ಅಭಿಷೇಕದಾಗಿದ್ರ ಜನರಿಗೆ ನಿದ್ದೆ ಮಾಡ್ತಾರ. ಜನರ ಎಚ್ಚರಿಕೆಯಿಂದ ವಾಕ್ಯ ಕೇಳ್ಬೇಕಲ್ಲ. ಅವ್ರಿಗೆ ಆಸ್ಪತ್ರೆಗೆ ಹೋಗಿ ನಿದ್ದೆಗಳಿಗೆ ತಾಂಡ್ರು ನಿದ್ದೆ ಬರಕಲ್ಲ. ಸಭೆಯಲ್ಲಿ ಬಂದು ಆರಾಧನೆ ಮಾಡಿ ಹಾಡಾಡಿ ವಾಕ್ಯ ಕೇಳೋದ್ನಾಗ ಅಭಿಷೇಕ ಅವ್ರ ಮೇಲೆ ಇಳಿದು ಬರ್ಬೇಕಾ? ನನಗೆ ಹಾಡಾಡೋದಾಗ ವಾಕ್ಯ ಹೋದಾಗ ನಿನ್ನೆ ಪಾಸ್ಟ್ ಅಂತ ಮಾತಾಡೋದ್ನಾಗ ನೀನು ಶಬ್ದಗಳು ಚೆನ್ನಾಗಿ ಮಾತಾಡೋದು, ವಾಕ್ಯ ನಾವು ಕೇಳಿ ಬಹಳ ಸಂತೋಷ ಪಡ್ತು ಅಂತೇಳಿ ಸಂಡ್ರಲ್ಲಿ ಪಾಸ್ಟ್ ಫೋನ್ ಮಾಡಿ ಹೇಳ್ತಾರೆ ಮಾತು. ಅಲ್ಲೆಲ್ಲೀಗ ಏನಂತ ಹೇಳ್ತೀಯ ನೀವು ಅಭಿಷೇಕದಾಗಿರ್ತಾರಲ್ರಿ, ಅದಕ್ಕೋಸ್ಕರ ಜನರು ಮನ್ಯಾಗ ನಿದ್ದೆ ಬರಂಗಿಲ್ಲ, ಈ ಮುರಿಯಂಗ ದುಡಿತಾರ, ಆಸೆಯಾಗ ಒದ್ದಾಡ್ತಾರಂತ ಈ ನಿದ್ದೆ ಮಾತ್ರ ಬರಂಗಿಲ್ಲ. ಸಭೆಗೆ ಯಾಕೆ ನಿದ್ದೆ ಬರ್ತಂದ್ರ ನಿಮ್ ಮೇಲಿರುವ ಅಭಿಷೇಕ ಅವ್ರ ಮೇಲೆ ಹಂಗೆ ಇಳಿತಂಗೆ, ಹಂಗೆ ಇಳದಾಗ ಹಂಗೆ 3ನೇ ಆಕಾಶಕ್ಕೆ ಹೋಗ್ಬಿಡ್ತಾರ ಅವ್ರು. ನೀನು ಆಮೇನ್ ಅಂದಾಗ ಅವ್ರ ಮನೆಗೆ ಹೋಗ್ತಾರ ಅಷ್ಟೇ. ಮತ್ತೆ ಯಾರು ವಾಕ್ಯ ಕೇಳ್ತರು, ಯಾರು ವಾಕ್ಯ ಓದಿದ್ರು, ಯಾರು ವಾಕ್ಯ ಅರ್ಥ ಮಾಡಿಕೊಳ್ತರು, ಯಾರು ವಾಕ್ಯ ಪ್ರಕಾರ ಜೀವನ ಕಟ್ಕೊಳ್ತಿದೀವೋ ನನಗಂತೂ ಗೊತ್ತಿಲ್ಲ. ಸಿಲಿ ನಾನು ವಾಕ್ಯ ಹೇಳ್ತಷ್ಟೇ. ಅಲ್ಲೆಲ್ಲಿಗ ಎದಕ್ಕಂದ್ರೆ ಹೇಳೋ ಬಾಧ್ಯತೆ ನಂದು. ಅದಕ್ಕೋಸ್ಕರ ನೀವೆಲ್ಲರೂ ವಾಕ್ಯ ಕೇಳುವಾಗ ಗಮನವಿಟ್ಟು ಕೇಳ್ರಿ. ಎದಕ್ಕಂದ್ರೆ ನಿದ್ದೆ ಅನ್ನುವಂಥದ್ದು ನಮ್ಗೆ ಎಲ್ಲಿ ಬರೋದಿಲ್ಲ, ಸಭೆಯಲ್ಲೇ ಬರೋದು. ಎದಕ್ ಗೊತ್ತಾ? ವಾಕ್ಯ ಕೇಳಿದ್ರೆ ನಾವು ಮನಸ್ಸು ಮಾರ್ಸ್ಕೊಂತೀವಿ, ವಾಕ್ಯ ಕೇಳಿದ್ರೆ ನಮ್ ಗುಣ ಮಾರ್ಸ್ಕೊಂತೀವಿ, ವಾಕ್ಯ ಕೇಳಿದ್ರೆ ನಮ್ ಜೀವಿತ ಮಾರ್ಸ್ಕೊಂತೀವಿ. ಅದಕ್ಕೋಸ್ಕರವೇ ವಾಕ್ಯ ಕೇಳಲಾರ್ದಾಗ ನಿದ್ದೆ ಬರಂಗ್ ಮಾಡ್ಬಿಟ್ಟು ನಮ್ ಮನಸ್ಸು ಹಂಗೆ ಇರಂಗ್ ಮಾಡ್ಬಿಡ್ತಾನಂತೆ ಸೈತಾನ. ಅದಕ್ಕೋಸ್ಕರ ಅವ್ನಿಗೆ ಅವಕಾಶ ಕೊಡ್ಬೇಡ್ರಿ. ಯೇಸು ನಾಮದಲ್ಲಿ ನಿದ್ಯಾತ್ಮ ತೊಲಗಿ ಹೋಗ್ಲಂತ ಹೇಳ್ರಿ. ಆಮೇಲೆ ಹೇಳ್ರಿ ಸರಿ, ಯೇಸು ನಾಮದಲ್ಲಿ ನಿದ್ಯಾತ್ಮ ಆಮೇನ್. ಓಕೆ. ಕರ್ತನು ನನ್ನ ಬಂಡೆ. ಎಲ್ಲ ಹೇಳ್ರಿ ಸಾರಿ. ಯಾರೋ ಒಬ್ರು ಹೇಳರ್ ಮಾತು, ಇಸುಕು ಕಣ್ಣ ಏನ್ ಬರುವು ರಾಳು ಬರುವಂತೆ, ರಾಳು ಕನ್ನ ಬಂಡ ಬರುವು, ಬಂಡ ಕನ್ನ ಕೊಂಡ ಬರುವು, ಕೊಂಡ ಕನ್ನ ನೀ ಪಾಪಂ ಚಾನ ಬರುವಂತೆ. ಅಲ್ಲೆಲ್ಲಿ ಹೇಳ್ರು ಸಾರಿ. ಯಾವ್ದಕ್ ಬರುವ ಯಾವ್ದಕ್ಕಿಂತ ಯಾವ್ದು ಜಾಸ್ತಿ, ಯಾವ್ದು ಜಾಸ್ತಿ ವಜ ಅಂತ ದೇವ್ರಿಗೆ? ನಮಗೂ ವಜ ಯಾವ್ದು? ನಮ್ ಪಾಪನೇ ಜಾಸ್ತಿ ವಜ. ಅದಕ್ಕೋಸ್ಕರ ನಾವು ಪರಿಶುದ್ಧವಾಗಿ ಯಥಾರ್ಥವಾಗಿ ದೇವ್ರ ಸನ್ನಿಧಾನದಲ್ಲಿ ಆರಾಧನೆ ಮಾಡುವಾಗಲೇ, ಹಾಡು ಆಡುವಾಗಲೇ, ವಾಕ್ಯ ಕೇಳುವಾಗಲೇ ನಮ್ಮನ್ನು ನಾವು ಸರಿ ಮಾಡಿಕೊಂಡು ವಾಕ್ಯ ಕೇಳೋಣ. ಕರ್ತನು ನನ್ನ ಬಂಡೆ ಅಂದ್ರೆ ಎಲ್ಲರೂ ಸಾರಿ. ಬೈಬಲ್ ನಲ್ಲಿ ಕೆಲವು ಬಂಡೆಗಳನ್ನು ಸೂಚನೆ ಮಾಡಿ ದೇವರಿಗೆ ಹೋಲಿಸಿ, ಬಂಡೆ ಅಂದ್ರೆ ದೇವರು ಅಂತ ಅನ್ಕೊಳ್ರಿ ಅಷ್ಟೇ. ಸೂಚನೆ ಮಾಡಿ ಕೀರ್ತನಗಾರನು ಆತನ ಅಲ್ಲಲ್ಲಿ ಆ ರೀತಿಯಾಗಿ ಹೋಲಿಸಿ ಏನ್ ಮಾಡ್ಯಾರ ಅಂತಂದ್ರೆ ವರ್ಣನೆ ಮಾಡ್ಯಾರ ಮಾತು. ಇಲ್ಲಿ ಕೂಡ ದಾವಿ ಹೇಳ್ತಾರೆ 31ನೇ ಕೀರ್ತನೆಗಳಲ್ಲಿ 3ನೇ ವಚನ, ನೀನೇ ನನ್ನ ಬಂಡೆಯು ಕೋಟೆಯೂ ಆಗಿದೆಯಲ್ಲ ಅಂತ ಹೇಳ್ತಾನ ಮಾತು. ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸಂತ ತನ್ನ ಮಾತು. ಕರ್ತನ ನನ್ನ
ಕರ್ತನು ನನ್ನ ಬಂಡೆ ಏನಾಯನ, ಕರ್ತನೆ ನನ್ನ ಬಂಡೆಯೂ ಆಗಿದ್ದಾನೆ, ಕೋಟೆ ಆಗಿದ್ದಾನೆ ಮಾತು. ಯಾಕೆ ದೇವ್ರನ್ನ ಬಂಡೆಗೆ ಕೋಟೆಗೆ ಹೋಲಿಸಿನಂತಂದ್ರೆ ಬಂಡೆ ಅನ್ನುವಂಥದ್ದು ಕದಲಲಾರದಂತದ್ದಾಗಿರ್ತದ ಮಾತು. ಬಂಡೆ ಅಂದ್ರೆ ಏನು? ಕದಲಲಾರದಂತದ್ದು ಒಂದು ಬಂಡೆ ಮಾತು, ಒಂದು ಶಿಲವಾಗಿ ನಿಂತ್ಕೊಂಡಿರ್ತದ ಮಾತು. ಅದನ್ನ ಯಾರು ಕದಲಿಸ್ಲಿಕ್ಕೆ ಸಾಧ್ಯವಿಲ್ಲ ಮಾತು. ಅದಕ್ಕೋಸ್ಕರ ನಮ್ಮ ದೇವರ ಗುಡಾಗಿ ಒಂದು ಶಿಲವಾಗಿ, ಆತನು ಬಂಡೆ ಆಗಿ, ಆಶ್ರಯ ದುರ್ಗವಾಗಿ, ಕೋಟೆ ಆಗಿ, ನಮಗೂ ನಮ್ಮ ಕುಟುಂಬಗಳಿಗೂ, ಆತನು ನಮ್ಮ ಸೇವೆಗೂ ಸಭೆಗೂ ಆತನು ಬಂಡೆ ಆಗಿರ್ತಾನಂತೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೀರ್ತನಗಾರನು ವರ್ಣನೆ ಮಾಡೋದ್ನ ಏನ್ ಹೇಳ್ತಾರಂದ್ರೆ 40ನೇ ಕೀರ್ತನೆಯಲ್ಲಿ 2ನೇ ವಚನದಲ್ಲಿ ಇನ್ನೊಂದು ಮಾತು ಬರೀತಿರೋ ಮಾತು. 40ನೇ ಕೀರ್ತನೆ 2ನೇ ವಚನ ಒಂದ್ಸಾರಿ ವಾಕ್ಯ ಓದ್ರಿ. 42. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ಏನ್ ಮಾಡಿದನು, ತೆಗೆದು ಎಲ್ಲಿ ನಿಲ್ಲಿಸೇನಂತ ನಮ್ಮನ್ನ ಬಂಡೆ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆಮೇಲೆ ಸರಿ ನೋಡ್ರಿ, ನಮ್ಮನ್ನು ಎಲ್ಲಿಂದ ತೆಗೆದನಂತೆ, ನಾಶನದ ಗುಂಡಿಯಿಂದ ತೆಗೆದನಂತೆ ನಮ್ಮನ್ನ. ಅಂದ್ರೆ ನಾವು ನಾಶನದ ಗುಂಡಿಲಿ ಇದ್ದೀವಮ್ಮ. ಪಾಪ ಅನ್ನುವಂತ ಶಾಪ ಅನ್ನುವಂಥದ್ದು, ಮರಣ ಅನ್ನುವಂಥದ್ದು, ರೋಗ ಅನ್ನುವಂಥದ್ದು, ದರಿದ್ರತನ ಅನ್ನುವಂಥದ್ದು, ಅಂತ ಗುಂಡಿಯಲ್ಲಿರುವಂತ ನಮ್ಮನ್ನು ದೇವರು ನಮ್ಮ ಪರವಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಾವೆಲ್ಲಿ ಬಿದ್ದಿದ್ವೋ ಅಲ್ಲಿಗೆ ಆತನು ಬಂದು ಇಳಿದು ಕೈ ಕೊಟ್ಟು ನಮ್ಮನ್ನು ಎತ್ತಿಸಿ ಬಂಡೆ ಮೇಲೆ ನಿಲ್ಲಿಸಿದಂತ. ಹಲ್ಲೆಲೂಯಾ. ಎಲ್ಲಿ ನಿಲ್ಲಿಸಲಾದ ನಮ್ಮನ್ನ ಬಂಡೆ ಮೇಲೆ ನಿಲ್ಸನ ಮಾತು. ಅದಕ್ಕೋಸ್ಕರವೇ ನಾಶನದ ಗುಂಡಿಯಿಂದ ನಮ್ಮನ್ನು ಎತ್ತಿ ಬಂಡೆ ಮೇಲೆ ನಿಲ್ಲಿಸನಂತೆ. ಬಂಡೆ ಮೇಲೆ ನಿಲ್ಲಿಸಿದ್ರೆ ನಾವು ಸ್ಥಿರವಾಗಿರ್ತೀವಿ, ನಾವು ಕದಲಂಗಿಲ್ಲ ಮಾತು. ಎಲ್ಲರನ್ರಿ ಯಾರ ಮೇಲೆ ನಿಂತ್ಕೊಂಡ್ರೆ? ಬಂಡೆ ಮೇಲೆ ನಿಂತ್ಕೊಂಡ್ರೆ. ಅದಕ್ಕೋಸ್ಕರ ಕೀರ್ತನಗಾರನ 18:2 ಇನ್ನೊಂದು ಮಾತು ಹೇಳ್ತಾನೆ. 18:2 ಓದ್ರೊಂದ್ ಸಾರಿ. ಏನಂತ ಹೇಳ್ತಾನೆ? 18:2 ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಆಮೇಲೆ ನೋಡ್ರಿ, ಯೆಹೋವನೇ ನನ್ನ ಬಂಡೆಯು, ಯೆಹೋವನೇ ನನ್ನ ಕೋಟೆಯು, ಯೆಹೋವನೇ ನನ್ನ ವಿಮೋಚಕನು, ನನ್ನ ದೇವರು, ಆಶ್ರಯಗಿರಿಯು, ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ಪ್ರಾರ್ಥನೆ ಮಾಡ್ರಂದ್ರೆ ಒಂದು ವರ್ಡ್ ಹೇಳಕಲ್ಲ ವಾಕ್ಯದಲ್ಲಿ ನಾವೇ ಎಲ್ಲ ಏನೇನೋ ಮಾಡಿಬಿಡ್ತೀವಿ ಕೆಲವು ಸಾರಿ. ಹಲ್ಲೆಲೂಯಾ. ನೀನು ವಾಕ್ಯ ಎಷ್ಟು ನೆನಪಿಟ್ಕೊಳ್ತೀವೋ ನಿಮ್ ಮನೆಯಲ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡುವಾಗಲಿ, ನಿನ್ನ ಯಾರಿಗಾದ್ರೂ ಅನಾರೋಗ್ಯವಾಗಿರುವಾಗ ಪ್ರಾರ್ಥನೆ ಮಾಡುವಾಗಲಿ, ನೀನು ಹೊರಡನ ಬಿಡುಗಡೆ ಮಾಡ್ಬೇಕು, ವಾಕ್ಯನ ಬಿಡುಗಡೆ ಮಾಡ್ಬೇಕು. ಸುಮ್ಮನೆ ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರೆ ಏನ್ ಪ್ರಯೋಜನ? ವಾಕ್ಯ ಬಿಡುಗಡೆ ಮಾಡಿದ್ರೆ ಮಾತ್ರ ಕಾರ್ಯ ನಡೀತೈತಂತೆ. ಹಲ್ಲೆಲೂಯಾ ಸಾರಿ. ಎದಕ್ಕಂದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವು ನರವತರಾಗಿ ಭೂಮಿಗೆ ಕೃಪಾ ಸತ್ಯ ಸಂಪೂರ್ಣ ನಮ್ಮ ಮಧ್ಯದಲ್ಲಿ ಮನುಷ್ಯನಾಗಿ ವಾಸ ಮಾಡಿದ. ಅದಕ್ಕೋಸ್ಕರವೇ ಯಾರಿಗಾದ್ರೂ ಅನಾರೋಗ್ಯದಲ್ಲಿರುವಾಗ ಪ್ರಾರ್ಥನೆ ಮಾಡುವಾಗ 1ನೇ ಪೇತ್ರ 2:24 ಬಿಡುಗಡೆ ಮಾಡ್ರಿ. ಏಷಾಯ 53:5 ಬಿಡುಗಡೆ ಮಾಡ್ರಿ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 23ನೇ ವಚನ ವಾಕ್ಯ ಬಿಡುಗಡೆ ಮಾಡ್ರಿ. ವಿಮೋಚನಾ ಕಾಂಡದಲ್ಲಿ 23ನೇ ಅಧ್ಯಾಯದಲ್ಲಿ ಒಂದು ವಚನ ಕೆಳಗಡೆ 2-3 ವಚನ ಕೆಳಗಡೆ ಹೇಳ್ತಾನೆ, ವಾಕ್ಯ ಹೇಳ್ತಾನೆ, ಬಿಡುಗಡೆ ಮಾಡ್ರಿ. ವಾಕ್ಯ ಯಾವಾಗ ರಿಲೀಸ್ ಆಗ್ತದೋ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಾಗ್ತದಂತೆ. ಹಲ್ಲೆಲೂಯಾ ಸಾರಿ. ವಾಕ್ಯ ಉಚ್ಚರಿಸಲಾರದೆ ಏನ್ ಮಾಡ್ಬಾರ್ದು? ಪ್ರಾರ್ಥನೆ ಮಾಡ್ಬಾರ್ದಂತೆ. ನಾವು ಎಲ್ಲರೂ ಏನ್ ಉಚ್ಚರಿಸಬೇಕು? ಯಾವಾಗ್ಲೂ ವಾಕ್ಯವು. ಅದಕ್ಕೋಸ್ಕರ ಹೇಳ್ತಾರಲ್ಲ, ನೀನೇ ನನ್ನ ಬಂಡೆಯು, ನೀನೇ ನನ್ನ ಕೋಟೆಯು, ನೀನೇ ನನ್ನ ವಿಮೋಚಕನ ಆಶ್ರಯ ದುರ್ಗವು, ಗುರಾಣಿಯು, ಎಲ್ಲವೂ ನೀನೇ ಆಗಿದೆಯಾ ಅಂತ ಮಾತು. ವಾಕ್ಯ ನಮಗೆ ಬಹಳ ಮುಖ್ಯವಾಗಿದೆ ಮಾತು. ಅದಕ್ಕೋಸ್ಕರ ಎಲ್ಲರೂ ವಾಕ್ಯವನ್ನು ಬಿಡುಗಡೆ ಮಾಡ್ರಿ, ಬಾಯಿ ತೆರೆದು ಉಚ್ಚರಿಸ್ರಿ. ಎದಕ್ಕಂದ್ರೆ ನಾವು ದೆವ್ವ ಬಿಡಿಸ್ಬೇಕಂತಂದ್ರು, ರೋಗ ವಾಸಿ ಮಾಡ್ಬೇಕಂದ್ರು ಪ್ರಾರ್ಥನೆ ಮಾಡುವಾಗ ಬೈಬಲ್ ಹೇಳ್ತದಲ್ಲ, ಉಪವಾಸ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಇಂಥ ಜಾತಿ ಏನಾಯ್ತಂತೇಳನ ಬಿಟ್ಟೋಗದಂತೇಳಿ ಮಾತು. ಯಾರ ನಾಮದಲ್ಲಿ ಇಲ್ಲ ಬಿಡುಗಡೆ, ಯಾರ ನಾಮದಲ್ಲಿ ರಕ್ಷಣೆ ಇಲ್ಲ ಅಂತ ಯೇಸು ನಾಮದಲ್ಲಿ ಐತಂತೆ. ಎಲ್ಲರೂ ಯಾರ ನಾಮದಲ್ಲಿ ಐತಿ? ಯೇಸು ನಾಮದಲ್ಲಿ ಐತಿ ಮಾತು. ಅದಕ್ಕೋಸ್ಕರ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳಿಸ್ಕೊಳ್ರಿ. ಕೆಲವು ಬಂಡೆಗಳು ನಮಗೆ ಏನಾಗ್ಯಾವ ಬೈಬಲ್ ನಲ್ಲಿ ಅಂತೇಳಿ ನಾನು ಕೆಲವು ಬಂಡೆಗಳ ಕುರಿತಾಗಿ ಮಾತಾಡಿ ನನ್ನ ವಾಕ್ಯವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೋಶೆ 40 ದಿವಸ ಹಗಲು ರಾತ್ರಿ ದೇವರ ಸಂಗಡ ಇದ್ರೂ ದೇವರನ್ನು ನೋಡ್ಬೇಕನ್ಕನಂತೆ. ಎಷ್ಟು ದಿವಸ ಇದನ್ನ ಮೋಶೆ 40 ದಿವಸ ಹಗಲು ರಾತ್ರಿ 2 ಸಾರಿ ಮಾತು 80 ದಿವಸ ಆತನ ಉಪವಾಸ ಮಾಡಿ ಆತನು ದಶ ಆಜ್ಞೆಗಳನ್ನು ತಂದು ಇಸ್ರಾಯೇಲ್ ಜನರಿಗೆ ಕೊಟ್ಟ ಮಾತು. ಅದಕ್ಕೋಸ್ಕರವೇ ದೇವ್ರ ಹತ್ರ 40 ದಿವಸ ಇದ್ರು, ದೇವ್ರ ಸ್ವರ ಕೇಳಿದ್ರು. ಒಂದ್ ಸಾರಿ ಆಸೆ ಬಂದತ್ತಂತೆ ಮೋಶೆಗೆ. ಏನ್ ಬಂದತ್ತಂತೆ? ಆಸೆ ಬಂದತ್ತಂತೆ. ಊಟ ಮಾಡ್ಬೇಕಂತಲ್ಲ,
ನಿನ್ನ ನೋಡ್ಬೇಕಂತ ಆಸೆ ಬಂದತ್ತಂತೆ, ದೇವ್ರನ್ನ ನೋಡ್ಬೇಕಂತ ಆಸೆ ಬಂದಂತೆ. ಬೈಬಲ್ ನಲ್ಲಿ ಯಾರಿಗೆ ನೋಡ್ಬೇಕಂತ ಆಸೆ ಬಂದತ್ತಿಲ್ಲ, ಅಲ್ಲಿ ಮೋಶೆಗೆ ನೋಡ್ಬೇಕಂತ ಆಸೆ ಬಂದತ್ತಂತೆ. 40 ದಿವಸ ಹಗಲು ರಾತ್ರಿ ದೇವ್ರ ಹತ್ರನೇ ಕೂತ್ಕೊಂಡನ ಸೀನಾಯಿ ಬೆಟ್ಟದಲ್ಲಿ. ಯಾರು ಇಲ್ಲ, ಒಬ್ಬನೇ ಅದನ. ಆ ಸ್ಥಳಕ್ಕೆ ಯಾರು ಹೋಗ್ಲಿಕ್ಕೆ ಆಗ್ತಲಂತ ಇವಾಗ್ಲು, ಜೊತೆಗಿದ್ರೆ ಹೋಗ್ಲಿಕ್ಕೆ ಆಗತ್ತಂತ. ಇವಾಗ್ಲಿ ಇಸ್ರಾಯಲ್ಗೆ ಹೋದ್ರೆ ಒಬ್ಬರೇ ಹೋಗಕ್ ಆಗ್ತಲ್ಲ, ಆದ್ರೆ ಮೋಶೆ ಮಾತ್ರ ಒಬ್ಬತನೇ ಅಲ್ಲಿ ಕೂತ್ಕೊಂಡಂತೆ. 40 ದಿವಸ ಹಗಲು ರಾತ್ರಿ ದೇವ್ರ ಹತ್ರ ಕೂತ್ಕೊಂಡ್ರು. ಮತ್ತೆ ಆಸೆ ಹುಟ್ಟಿತ್ತಂತೆ, ಪ್ರಭುವ ನಾನ್ ನಿನ್ನ ಒಂದು ಸಾರಿ ನೋಡ್ಬೇಕು ಪ್ರಭುವ. ಅವ ದೇವರನ್ನ ನನ್ನನ್ನು ನೋಡ್ರೆ ಯಾರು ಬದುಕಲ್ಲಪ್ಪ ಅಂತ ಹೇಳುತ್ತೆ. ಎದಕ್ಕಂದ್ರೆ ಆತನ ಅಷ್ಟು ಪ್ರಕಾಶ ಉಳ್ಳವನಾಗಿರ್ತಾನಂತೆ, ಅಷ್ಟು ಮಹಿಮೆ ಉಳ್ಳ ದೇವರಾಗ್ತಾನೆ. ಅದಕ್ಕೋಸ್ಕರ ಆತನ ನೋಡಕ್ ಹಾಕ್ಲ ಅಂತೇಳಿ ಯೇಸು ಕ್ರಿಸ್ತನು ಮಾನವನಾಗಿ ಈ ಲೋಕಕ್ಕೆ ಬಂದನಂತೆ. ಹಲ್ಲೆಲೂಯಾ. ದೇವ್ರೆ ನಾನ್ ನಿನ್ನ ನೋಡ್ಬೇಕಪ್ಪ, ನಾನ್ ನಿನ್ನ ನೋಡ್ಬೇಕಂತಂದಾಗ, ಸರಿ ಮೋಶೆ ನೀನು ಬಹಳ ಆಸೆ ಪಟ್ಟು ಕೇಳ್ತದಿಗೆ, ಅದಕ್ಕೋಸ್ಕರ ನೀನ್ ನನ್ನ ನೋಡ್ತೀವಿ, ಆದ್ರೆ ನನ್ನ ಮುಖ ಭಾವ ನೋಡ್ಲಿಕ್ಕೆ ಹಾಕಲ್ಲ. ನಾನು ನಿನ್ನ ಮುಂದೆ ದಾಟಿ ಹೋಗ್ತೀನಪ್ಪ. ನನ್ನ ಹಿಂದಿನ ಪ್ರಭಾವ ನಾನು ದಾಟಿ ಹೋಗುವ ಹಿಂದಿನ ಪ್ರಭಾವ ನಿನ್ನ ಮೇಲೆ ಹಿಂಗ ನೆರಳು ತರ ಬೀಳ್ತತ. ಅವ ನನ್ನ ಪ್ರಭಾವ ನೋಡ್ತೀವಿ ಮೋಶೆ. ಯಾಕಂದ್ರೆ ನನ್ನ ನೋಡಿದವ್ರು ಯಾರು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು. ಹೋದ್ರು ಒಂದ್ಸಾರಿ ವಿಮೋಚನೆ ಕಾಂಡ 33ನೇ ಅಧ್ಯಾಯ 20-23 ವಚನ ತಕ್ಕ ಹೋದ್ರೊಂದ್ಸಾರಿ. ವಿಮೋಚನೆ ಕಾಂಡ 33ನೇ ಅಧ್ಯಾಯ 20-23 ವಚನ ತಕ್ಕ ಹೋದ್ರಪ್ಪ. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು. ನೀನು ನನ್ನ ಮುಖವನ್ನು ನೋಡುವುದಕ್ಕೂ ಆಗದು. ಮನುಷ್ಯರಲ್ಲಿ ನೋಡಿ, ಎಲ್ಲ ಗಮನ ಕೇಳಿಸ್ಕೊಳ್ರಮ್ಮ. ಯಾವನು ನನ್ನ ನೋಡಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಭೂಮಿ ಮೇಲೆ? ಜೀವಿಸಲಾರನು ಎಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲಿ ಒಂದು ಸ್ಥಳ ಐತಿ, ನೀನು ಈ ಬಂಡೆ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನ ಎದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ನಾನು ಏನ್ ಮಾಡ್ತೇನೆ? ನನ್ನ ಕೈ ಮುಚ್ಚುತ್ತೇನೆ. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನೇ ನೋಡಿಗೆ ಹೊರತು ನನ್ನ ಮುಖವನ್ನು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದ್ರಂತೆ. ಹಲ್ಲೆಲೂಯಾ. ಸಾರಿ, ಮೋಶೆ ಎಷ್ಟು ದಿವಸ ಇದ್ರಂತೆ ದೇವ್ರ ಹತ್ರ? ನಾನು ಎಲ್ಲರೂ ಹೇಳ್ರಿ, ಎಷ್ಟು ದಿವಸಮ್ಮ? 40 ದಿವಸ ಅದನ್ನ ಮಾತು. 40 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತಾರಲ್ಲ, ಬಹಳ ಜನ ನಾವು ಕೂಡ ಮಾಡಿವಿ, ನೀವು ಕೂಡ ಮಾಡ್ತದ್ರಿ. ತುಂಬಾ ಒಳ್ಳೇದು, ಮಾಡ್ತಾನೆ ಇರ್ರಿ ಯಾವಾಗ್ಲೂ. 40 ದಿವಸ ಹಗಲು ರಾತ್ರಿ ಮಳೆ ಬಂದತ್ತೆ. 40 ದಿವಸ ಅನ್ನುವಂಥದ್ದು ಪ್ರಾಮುಖ್ಯವಾಗಿರುವಂತದ್ದು ಬೈಬಲ್ ನಲ್ಲಿ. ನೋಡ್ರಿ, 40 ದಿವಸ ಇದ್ರು ದೇವ್ರ ಹತ್ರ ಮೋಶೆ ಇದ್ರು. ಮತ್ತೆ ಮೋಶೆಗೆ ಆಸೆ ಬಂದತ್ತಂತೆ, ನಾನ್ ನಿನ್ನ ಮುಖ ನೋಡ್ಬೇಕಪ್ಪ ಒಂದ್ಸಾರ ನನ್ ಕಾಣದಂತೆ. ಯಾವತ್ತನ್ನ ನಾವು ಕೇಳಿವ ನಿನ್ ಮುಖ ನೋಡ್ಬೇಕು ದೇವ್ರ, ನನಗೆ ಒಂದ್ಸಾರಿ ಜೋಸ್ ಅಂತ ಅಂದಿವ. ಆತನ ಮುಖ ನೋಡ್ಬೇಕಂತಂದ್ರೆ ನೀನ್ ಅನ್ಕೊಂಡ್ರೆ ನೀನೇನ್ ಮಾಡ್ಬೇಡ, ಪರಿಶುದ್ಧವಾಗಿರೋ ಆತನ ನೀನ್ ಕಾಣಿಸ್ತಾನ ಅಷ್ಟೇ. ಅಲ್ಲೆಲ್ಲ ಸಾರಿ, ನೀನೇನಾಗಿರು ಪರಿಶುದ್ಧವಾಗಿರೋ ಅಷ್ಟೇ. ದೇವ್ರ ನೀ ಪ್ರತಿದಿನ ಕಾಣಿಸ್ತಾನೆ, ಪ್ರತಿದಿನ ನೊಟ್ಟಿಗೆ ಮಾತನಾಡ್ತಾನೆ. ಅದ್ರಲ್ಲಿ ಏನು ಟೆನ್ಷನ್ ತಗೋಬೇಡ. ಬೈಬಲ್ ಹೇಳ್ಕೊಂಡ್ ಮಾತು. ಅದಕ್ಕೋಸ್ಕರವೇ ಮೋಶೆ 40 ದಿವಸ ಇದ್ರೊಳಗೆ ನೋಡ್ಬೇಕಪ್ಪ, ನಿನ್ನ ಒಂದ್ಸಾರಿ ನೋಡ್ಬೇಕಪ್ಪ ಅಂತೆ. ಮೋಶೆ, ನಿನಗೆ ಬಹಳ ಆಸೆ ಹುಟ್ಟಿದ್ ಒಳ್ಳೇದು, ಆದ್ರೆ ನನ್ನ ನೋಡಿ ನೀನ್ ಬದುಕತ್ತಲ್ಲ ಮೋಶೆ, ನೀನ್ ಬದುಕ್ಬೇಕು, ನೀನ್ ನಾಯಕನಾಗಿರ್ಬೇಕು, ನೀನ್ ಇಸ್ರಾಯೇಲ್ ಜನರನ್ನು ನಡೆಸ್ಬೇಕು ಅಂತ ದೇವ್ರಿಗೆ ಆಸೆ ಮಾತು. ಎದಕ್ಕ ಬದುಕಕ್ ಹಾಕಲ್ಲ? ಬೈಬಲ್ ನಲ್ಲಿ ಬಹಳ ಜನರು ಏನ್ ಹೇಳ್ಯಾರ ಗೊತ್ತಾ? ಒಂದ್ ಮಾತು ಹೇಳ್ಯಾರ ಮಾತು. ಯೆಶಾಯ ಗ್ರಂಥದಲ್ಲಿ 6ನೇ ಅಧ್ಯಾಯದ ಅನ್ಕಂತ ಮಾತು ಏನಂತ ಗೊತ್ತಾ? ಎಲ್ಲಾ ಪರಲೋಕ ತೆರೆಯಲ್ಪಡತ್ತೆ, ಆಕಾಶದಲ್ಲಿ ಪರಿಶುದ್ಧನು ಪರಿಶುದ್ಧ ಅಂತೇಳಿ 4 ಜೀವಿಗಳು, 24 ಜನ ಹಿರಿಯರು, ಕೋಟಿ ದೇವದೂತರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಅಂತೇಳಿ ಗಾನ ಪ್ರತಿಗಾನ ಮಾಡುವಾಗ, ಆಕಾಶ ತೆರೆದು ಕದಲ್ತಾ ಇರುವಾಗ ಯೆಶಾಯ ನೋಡ್ತದಂತೆ. ನೋಡಿ ಒಂದ್ ಮಾತು, ನಾನು ವಲಸ ತುಟಿಯವನು, ಆತನನ್ನು ನೋಡಿಬಿಟ್ಟೆ ನಾನು ಬದುಕಬಾರ್ದು, ಸಾಯ್ಬೇಕಂದಾಗ ದೇವದೂತ ಒಂದು ಬೆಂಕಿ ಕಟ್ಟ ತಗೊಂಡು ಆತನ ತುಟಿಗೆ ಮುಟ್ಟಿಸ್ಕೊಳ್ಳೆ ಪರಿಶುದ್ಧನಾದಂತೆ ಯೆಶಾಯ ಚಪ್ಪಳೆ ತಟ್ಟಣ. ಹಲ್ಲೆಲೂಯಾ. ಯಾಕಂದ್ರೆ ಆತ ನೋಡಿದ್ರೆ ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಬೈಬಲ್ ನಲ್ಲಿ ಹೇಳ್ತದೆ, ಆದಿಕಾಂಡದಲ್ಲಿ ಯಾಕೋಬ ಆತನು ಆಶೀರ್ವಾದ ಹೊಂದಿಕೊಂಡು, ಮನೆಯಲ್ಲಿ ಆಶೀರ್ವಾದ ಹೊಂದಿಕೊಂಡು ತಿರುಗಿ ಆತನು ಮತ್ತೆ ಎಲ್ಲಿ ಹೋದಂದ್ರೆ ಬೇತೇಲಿಗೆ ಆತನು ಪ್ರಯಾಣ ಮಾಡ್ತಾನೆ. ಅಂದ್ರೆ ಅವ್ರ ಊರಿಗೆ ಪ್ರಯಾಣ ಮಾಡ್ತಾ ಇರುವಂತ ಸಮಯದಲ್ಲಿ ಆತನ ಒಂದು ದರ್ಶನ ಕಾಣ್ತಾನೆ ಮಾತು. ರಾತ್ರಿ ಎಲ್ಲ ಆತನು ಏನ್ ಮಾಡ್ತಂದ್ರೆ ಓಡಾಡ್ತದ ಮಾತು. ರಾತ್ರಿ ಎಲ್ಲ ಓಡಾಡುವಾಗ, ಅಯ್ಯೋ ನಾನು ದೇವರನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟಿನಲ್ಲ, ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತಂದಂತೆ. ಯಾರು? ಯಾಕೋಬ ಕೂಡ ಮಾತು. ಮನೋಹನ ಹೆಂಡತಿ
ಮನೋಹರನು ಇಬ್ರು ಹೆಂಗ ಬದುಕ್ಸ್ಬೇಕಪ್ಪ ನಮಗನ್ನ ಅಂತ ಕೇಳಿದಾಗ ಹಿಂಗ ಈ ರೀತಿಯಾಗಿ ನಾಜೀರವಾಗಿರ್ಬೇಕು, ಹಿಂಗ ದ್ರಾಕ್ಷರಸ ಮುಟ್ಟಬಾರ್ದು, ಸತ್ಯದ್ದು ಮುಟ್ಟಬಾರ್ದು ಅಂತ ಹೇಳುವಾಗ ನಿನಗೆ ಸ್ವಲ್ಪ ನೈವೇದ್ಯ ತರ್ತೀವಿ, ನೀನ್ ಸ್ವೀಕಾರ ಮಾಡಿಕೊಳ್ತೀಯ ಅಂತಂದಾಗ ದೇವ್ರನ್ನ ಕೇಳಿದಾಗ ಹೇಳ್ತಾನೆ, ನೀವು ತಂದ್ರೂಡ ನಾನು ಸ್ವೀಕಾರ ಮಾಡಿಕೊಳಕಲ್ಲ, ಎದಕ್ಕಂದ್ರೆ ನಾನು ಏನು ಮುಟ್ಟಂಗಿಲ್ಲ ಅಂತ ತನ್ನ ಮಾತು. ಅವಾಗ ತಂದು ನೀವು ನೀವು ಕೋರಿಕೆಲ್ಲ ತಾಮಂದ್ ಇಡ್ರಿ ಬಂಡೆ ಮೇಲೆ ಅಂತ, ಕೋಲಿನಿಂದ ಮುಟ್ಟಿಸ್ಕೊಳ್ಳೆ ಬೆಂಕಿ ಎದ್ದಾಳ್ಬೇಕಂತೆ. ಬೆಂಕಿ ಎದ್ದಾದ ಕೂಡಲೇ ಅದು ಆವರಿಯಾಗಿ ಬೆಂಕಿಯಾಗಿ ಮೇಲೆ ಹೋಗ್ತಿರುವಾಗ ಆತನ ಆ ಹೊಗೆ ಸಂಗಡ ದೇವರು ಕೂಡ ಮೇಲೆ ಹೋಗುವಾಗ ಇವರಿಬ್ರು ಹೇಳ್ತಾರೆ, ಗಂಡ ಹೆಂಡತಿ, ಅಯ್ಯೋ ನಾವು ದೇವರನ್ನ ನೋಡ್ಬಿಟ್ಟಿವಲ್ಲ, ನಾವು ಬದುಕಬಾರ್ದು ಸಾಯ್ಬೇಕಂದಾಗ ಅವಾಗ ಹೇಳ್ತಾಳ ಮಾತು, ಗಂಡ ಹೆಂಡತಿ ಮಾತಾಡ್ತಾರೆ, ಒಂದ್ ವೇಳೆ ನಾವು ಸಾಯಂಗಿದ್ರೆ ಆತ ನಮ್ಗೆ ಯಾಕೆ ಕಾಣ್ತಾ ಇದ್ದ, ಅದಕ್ಕೋಸ್ಕರವೇ ನಾವು ಬದುಕಲಿಕ್ಕಾಗಿ ಬದುಕಿ ಈ ಲೋಕದಲ್ಲಿ ನಾವು ಬಾಳಿ ದೇವ್ರ ನಾಮ ಮಹಿಮೆ ಪಡಿಸ್ಲಿಕ್ಕಾಗಿ ನಮ್ಮನ್ನು ಕಾಪಾಡ್ಯಾರ ದೇವ್ರ ತಗ. ಪ್ರಕಟಣೆ ಗ್ರಂಥದಲ್ಲಿ 1:17 ಯಾರು ಹೇಳ್ತಾರಂದ್ರೆ ಯೋಹಾನ್ ಹೇಳ್ತಾನ, ಪದ್ಮೋಸ್ ದ್ವೀಪದಲ್ಲಿ ಆತ ನಿಲ್ಲುವ ಒಂಟಿಯಾಗಿರೋ ಮಾತು, ಯಾರಿಲ್ಲ ಸುತ್ತಮುತ್ತಲ ಯಾರಿಲ್ಲ, ಆದ್ರೆ ಅಪ್ಪ ನನ್ನನ್ನು ಯಾಕೆ ಬದುಕಿಸಿದ ಸ್ವಾಮಿ, ಎಲ್ಲರೂ ತಿರ್ಕೊಂಡು ಹೋದ್ರು, ನಾನು ಮುದೇನಾಗ್ಬಿಟ್ಟಿನಿ ಅಂತಂದ್ರೆ, ಇಲ್ಲ 7 ಸಭೆಗಳಿಗೆ ನೀನು ಉತ್ತರ ಬರಿಬೇಕು, ಇನ್ನೂ ಪತ್ರಿಕೆಗಳು ಬರಿಬೇಕು, ಇನ್ನೂ ಪ್ರಪಂಚ ಏನಾಗ್ತೋ ಮುಂದೆ ಅದೆಲ್ಲ ಬರಿಬೇಕು, ಅದಕ್ಕೋಸ್ಕರವೇ ನೀನು ಬದುಕ್ಬೇಕು, ನೀನು ನನ್ನ ಮಾತು ಕೇಳ್ಬೇಕಂತಾಗ ತಿರುಗಿ ನೋಡಿದಂತೆ ಬಾರ್ಲು ಬಿದ್ದನಂತ ಮಾತು. ಒಂದ್ಸರಿ ಹೋದ್ರಿ 1:17 ಹೋದ್ರಿ, ಪ್ರಕಟಣೆ ಅಂತ ಮಾತು ಹೋದ್ರಿ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು, ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು, ಹೆದರಬೇಡ, ನಾನು ಮೊದಲನೆಯವನು, ನಾನೇ ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿ ನಾನು ಏನಾಗಿದ್ದೀನಿ, ಬದುಕುವವನಾಗಿದ್ದೇನೆ. ಸಾಕು, ಹಲ್ಲೆಲೂಯಾ. ಸಾರಿ, ಎಲ್ಲರೂ ಅದನ್ನ ಕಂಡಾಗ ಒಂದೇ ಮಾತಂದ್ರ ನಾವು ಬದುಕಬಾರ್ದು, ಎದಕ್ಕಂದ್ರೆ ನಾವು ದೇವ್ರು ನೋಡಿಬಿಟ್ಟಿವಿ. ಅಂದ್ರೆ ದೇವ್ರು ನೋಡುವಷ್ಟ ಪರಿಶುದ್ಧತೆ ಮನುಷ್ಯರಲ್ಲಿ ಇಲ್ಲ ಅಂತ ಅರ್ಥ ಮಾತ ವಾಕ್ಯ ಎಲ್ಲ ನೋಡ್ತಾ ಇದ್ರೆ. ಅದಕ್ಕೋಸ್ಕರವೇ ಮೋಶೆಗೆ ನೋಡುವ ಆಸೆ ಬಂದತೆ ದೇವ್ರು ಏನ್ ಮಾಡ್ತಾನಂದ್ರೆ ಒಂದು ಕಂಡೀಷನ್ ಇತ್ತಾನ, ಹೌದು ಮೋಶೆ ನೀನ್ ನೋಡ್ಬೇಕು ಅನ್ಕೊಂಡಿ, ಪರವಾಗಿಲ್ಲ ನೀನ್ ನೋಡು ನನ್ನನ್ನು, ಆದ್ರೆ ನನ್ನ ಮುಖ ನೋಡ್ಲಿಕ್ಕೆ ನೀನ್ ಸಾಧ್ಯವಿಲ್ಲ, ನಾನು ನಿನ್ನನ್ನು ಒಂದು ಬಂಡೆ ಮೇಲೆ ನಿಲ್ಲಿಸ್ತೀನಿ, ನಾನು ನಿನ್ನ ಮುಂದೆ ದಾಟಿ ಹೋಗತಕ್ಕನ ನಿನ್ನನ್ನು ಏನ್ ಮಾಡ್ತಾ ಗೊತ್ತಾ, ಬಂಡೆ ಶೀಳಿದ ಸಂದಿನಲ್ಲಿ ನಿನ್ನನ್ನು ಇರಿಸಿ ನನ್ನ ಕೈ ನಿನ್ನ ಮೇಲೆ ಮುಚ್ಚಿ ನಾನು ನಿನ್ನ ಮುಂದೆ ನಡ್ಕೊಂಡು ಹೋಗುವಾಗ ನನ್ನ ಪ್ರಭಾವ ನಿನ್ನ ಮೇಲೆ ಬೀಳ್ತಲ್ಲ, ನನ್ನ ಹಿಂದಿನ ಭಾಗ ನೋಡಿದ ಹೊರತಾಗಿ ನನ್ನ ಮುಖ ನೋಡಕ್ ಆಗ್ತಲ್ಲ ಅಂತ ಹೇಳಿದ್ದೆ. ಹಲ್ಲೆಲೂಯಾ. ಎದಕ್ಕಂದ್ರೆ ಆತನ ಅಷ್ಟು ಪರಿಶುದ್ಧನ ಮಾತಾತನು, ಆತನನ್ನು ಯಾರು ನೋಡಕ್ ಹಾಕಲ್ಲ. ನಿಮ್ಗೆ ಇನ್ನೊಂದು ಸತ್ಯ ಹೇಳ, ಪರಲೋಕದಲ್ಲಿ ಆತನನ್ನು ಆರಾಧನೆ ಮಾಡುವ ದೂತರು ಏನ್ ಮಾಡ್ರಿ ಹೇಳ್ರಿ, 6 ರೆಕ್ಕೆಗಳಿದಾವಂತೆ. 2 ರೆಕ್ಕೆಗಳಿಂದ ಏನ್ ಮುಚ್ಕೊಂಡ್ರ ಅವರು, ಎದಕ್ಕ ಅವರು ಆತನು ಸೃಷ್ಟಿ ಮಾಡಿದ ತನ್ನ ದೂತರು ಕೂಡ ಆತನ ಮುಖ ನೋಡಕ್ ಆಗಿಲ್ಲ ಅಂತ ಅರ್ಥ ಮಾತು. ಇನ್ನು ನಾವೇನ್ ನೋಡ್ತೀವಿ ಮನುಷ್ಯರು, ಹಲ್ಲೆಲೂಯಾ. ಹಗಲು ರಾತ್ರಿ ಆತನ ಸಂಗಡ ನಿಂತ್ಕೊಂಡಿರುವಂತ ದೇವದೂತರು 6 ರೆಕ್ಕೆಗಳಿದಾವಂತೆ. 2 ರೆಕ್ಕೆಗಳಿಂದ ಕಣ್ಣು ಮುಚ್ಕೊಂಡಿರತ್ತೆ, 2 ರೆಕ್ಕೆಗಳಿಂದ ದೇಹವನ್ನು ಮುಚ್ಕೊಂಡಿರತ್ತೆ, 2 ರೆಕ್ಕೆಗಳಿಂದ ಹಾರ್ತಾ ಪರಿಶುದ್ಧನು ಅಂತೇಳಿ ಆರಾಧಿಸ್ತಾರ ಹೊರತಾಗಿ ಆತನನ್ನು ದೃಷ್ಟಿಸುವ ಸೌಭಾಗ್ಯ ಇನ್ನೂ ಕೊಟ್ಟಿಲ್ಲಂತೆ ದೇವರವ್ರಿಗೆ. ಹಲ್ಲೆಲೂಯಾ. ಅಷ್ಟು ಪರಿಶುದ್ಧನ ಆತನು ಪ್ರಿಯರ ಮಕ್ಕಳೇ. ಅದಕ್ಕೋಸ್ಕರ ಮೋಶೆಗೆ ನೋಡುವ ಆಸೆ ಬಂದಂತೆ. ಯಾರಿಗೆ ದೇವರು ಬೇಕು, ದೇವರನ್ನ ನೋಡ್ಬೇಕನ್ನುವಂಥದ್ದು ಆಸೆ ಇರಬೇಕೋ ಅವರಿಗೆ ಆತನು ಪ್ರತ್ಯಕ್ಷನಾಗ್ತಾನಂತೆ. ಆಮೇಲೆ ಸಾರಿ, ಹೌದು ಪ್ರಿಯರ ಮಕ್ಕಳೇ, ನಿನಗೆ ನೋಡುವ ಆಸೆ ಐತಾ ದೇವರನ್ನ, ನೀನು ಆತನನ್ನು ಹಿಂಬಾಲಿಸುವ ಆಸೆ ಐತಾ, ನಿನಗೆ ಪ್ರತ್ಯಕ್ಷನಾಗ್ತಾನ, ನಿನಗೆ ಆತನು ಮಾತನಾಡ್ತಾನೆ, ನಿನ್ನನ್ನು ದರ್ಶನ ಮಾಡ್ತಾನೆ, ನಿನ್ನೊಟ್ಟಿಗೆ ಆತನು ಇರ್ತಾನೆ ಯಾವಾಗ್ಲೂ. ನಿನಗೆ ಆಸೆ ಇರ್ಬೇಕಷ್ಟೇ. ಆಸೆ ಉಳ್ಳ ಪ್ರಾಣವನ್ನು ಏನ್ ಮಾಡ್ತಾನೆ ದೇವರು, ತೃಪ್ತಿ ಪಡಿಸೋದ್ ಮಾತು. ನಿನಗೆ ಆಸೆ ಐತಾ ದೇವ್ರು ನೋಡ್ಬೇಕಂತ ಆಸೆ ಐತಾ, ನೀನು ಆತನ ಸಂಗಡ ಸಮಯ ಕಳಿ. ಮೋಶೆ ತರ 40 ದಿವಸ ಹಗಲು ರಾತ್ರಿ ಕುತ್ಕೊಂಡು ಆತನ ಸಂಗಡ ಇದರ ಮಾತು. ಓಕೆ, ಏಷಯದಲ್ಲಿ ಒಂದು ಮಾತು ಹೇಳ್ತಾನೆ ಆ ಬಂಡೆ ಕುರಿತಾಗಿ, 32ನೇ ಅಧ್ಯಾಯ 1-2 ವಚನ ಓದ್ರಿ. ಏಷಯದಲ್ಲಿ ಏನ್ ಹೇಳ್ತಾನೆ ಆ ಬಂಡೆ ಕುರಿತಾಗಿ, ಕರ್ತನು ನನ್ನ ಬಂಡೆ ಅಂತ ಹೇಳ್ತಾರನಲ್ಲ, ಆ ಬಂಡೆ ಏನಾಗ್ಯಾನ ನಮಗೆ ದೇವರು. ಏಷಯ ಗ್ರಂಥ 32ನೇ ಅಧ್ಯಾಯ 1-2 ವಚನ ಓದಪ್ಪ. ಸಾರಿ, ಈಗ ನೀತಿಗೆ ಅನುಸಾರವಾಗಿ ಆಳುವನು, ನ್ಯಾಯದಿಂದ ದೊರೆತನ ಮಾಡುವರು, ಒಬ್ಬ ಪುರುಷನು ಗಾಳಿಯಲ್ಲಿ ಅತಿವೃಷ್ಟಿಯಲ್ಲಿ ಆಭರಣದ ಹಾಗೂ ಮರುಭೂಮಿಯಲ್ಲಿ ನೀರಿನ ಕಾಲೇರಿಗಳ ಪ್ರಕಾರವು ಬೆಂಗಾಡಿನಲ್ಲಿ ದೊಡ್ಡ ಬಂಡೆಯ ನೆರಳೋಪಾದಿಯಲ್ಲಿ ಇರುವೆನು. ಆಮೇಲೆ ಸರಿ,
ಇಲ್ಲಿ ದೇವರನ್ನ ಯೆಶಾಯನ ಏನಂತ ಹೇಳ್ತಾನಂತಂದ್ರೆ ಜನರಿಗೆ, ಇಸ್ರಾಯೇಲ್ ಜನರಿಗೆ, ನೋಡ್ರಿ ನೀವೇನು ಕಂಗಡಬೇಡ್ರಿ, ನೀವೇನು ಗಲಿಬಿಲಿ ಮಾಡ್ಕೊಳ್ಬೇಡ್ರಿ, ನೀವೇನು ಗಾಬರಿ ಪಡಬೇಡ್ರಿ, ದೇವರಂತೆ ನಿಮಗೆ ನೆರಳ ಬಂಡೆಯಾಗಿ ಇರ್ತಾನಂತ ಹೇಳುತ್ತೆ. ಹಲ್ಲೆಲೂಯಾ. ದೇವ್ರ ಹೆಂಗಿರ್ತಾನಂತೆ ನಿಮಗೆ ನೆರಳು ಕೊಡುವ ಬಂಡೆಯಾಗಿರ್ತಾನಂತೆ. ಬಿಸಿಲು ಜಾಸ್ತಿ ಬಿದ್ದಾಗ ನೀವು ಗುಡ್ಡಗಳ ಸಂದಿಗಳಿಗೆ, ಬಂಡೆಗಳ ಸಂದಿಗಳಿಗೆ ಹೋಗ್ರಿ, ಮತ್ತೆ ಅಷ್ಟು ನೆರಳು, ಅಷ್ಟು ತಂಪು ಎಲ್ಲಿ ಸಿಗಲ್ಲ ಮಾತು. ಅದು ಎಷ್ಟೇ ಈಟ್ ಆದ್ರೂ ಕೂಡ ಅದ್ರ ಕೆಳಗಡೆ ಮಾತ್ರ ಅಷ್ಟು ಕೂಲ್ ಆಗಿರ್ತದ ಮಾತು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ನೆರಳು ಕೊಡುವ ಬಂಡೆಯಾಗಿದ್ದಂತೆ ದೇವ್ರು. ನಮ್ಗೆ ಏನ್ ಕೊಡುವ ಬಂಡೆ ಆಗಿದೆ ಆತನು? ನೆರಳು ಕೊಡುವ ಬಂಡೆ ಆಗಿದೆ. ನಿನ್ ಕುಟುಂಬಕ್ಕೆ ನೆರಳು ಯಾರು? ನಿನ್ ಕುಟುಂಬಕ್ಕೆ ಆಶ್ರಯ ಯಾರು? ನಿನ್ ಕುಟುಂಬಕ್ಕೆ ಆಧಾರವ್ಯಾರು? ಆತನೇ ಯೇಸು ಕ್ರಿಸ್ತನು. ಆಮೇಲೆ ಸರಿ, ಆತನೇ ನೆರಳಾಗಿದ್ದಾರೆ. ಮಾತು ಕೆಲವು ಪರಿಸ್ಥಿತಿಗಳು ಹೇಳ್ತಾರ, ನನ್ ಗಂಡ ನನಗೆ ನೆರಳು. ಎಸ್, ನಿನ್ ಗಂಡನೇ ನಿನಗೆ ನೆರಳು, ನಿನ್ ಮಕ್ಕಳು ನಿನಗೆ ನೆರಳು. ಹೌದು ಪ್ರಿಯರ ಮಕ್ಕಳೇ, ನಿನ್ ಕುಟುಂಬ ನಿನಗೆ ನೆರಳು. ಆದ್ರೆ ಆ ನೆರಳು ಹೋದ್ರೆ ಹೋಗ್ಬೋದು ದಿವಸ, ಆ ನೆರಳು ಯಾವಾಗಲೂ ಮಾತಾಡಿದೆ. ಈ ನೆರಳು ಹೋಗ್ತವೆ. ನಾವು ಅನ್ಕೊಂಡಿರವು, ನಾವು ನಂಬ್ಕೊಂಡಿರವು, ನಾವು ಕಂಡ್ಕೊಂಡಿರವು, ನಾವು ಆಸೆ ಇಟ್ಕೊಂಡಿರವು, ಹೋಗ್ತವೆ ದಿವಸ ನೆರಳು ದಾಟಿ ಹೋಗ್ತದೆ, ಬಿಟ್ಟು ಹೋಗ್ತದೆ. ಆದ್ರೆ ಆ ನೆರಳು ನಿಮಗೆ ಬಂಡೆ ಆಗಿರ್ತದೆ. ಹಲ್ಲೆಲೂಯಾ. 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ ಓದೋಣ. ಮೊದಲನೇ ಬಂಡೆಯು ನೆರಳು ಕೊಡುವ ಬಂಡೆ ಆದ್ರೆ, 2ನೇ ಬಂಡೆ ನಮಗೆ ಏನಾಗಿ ಇದ್ದಾನಂದ್ರೆ ದೇವರು ದಾಹ ತೀರಿಸುವ ಬಂಡೆ ಆಗಿನ. 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ ಓದಪ್ಪ. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗಂದ್ರೆ ಅವರು ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಏನ್ ಮಾಡ್ತಾ ಇದ್ರು? ಕುಡಿತಾ ಇದ್ದರು. ಆಮೇಲೆ ಸರಿ, ಯಾರನ್ನ ತೋರಿಸೋದನ್ನ ಇವಾಗ ಇಲ್ಲಿ ಕೊರೆತದಲ್ಲಿ ಪೌಲ? ಆ ಬಂಡೆ ಯಾರು? ಕ್ರಿಸ್ತನು. ಯೆಶಾಯದಲ್ಲಿ ಏನ್ ತೋರಿಸಿನ? ಬಂಡೆನ ನೆರಳು ಅಂತ ತೋರಿಸಿನ. ಇಲ್ಲಿ ಕೊರೆತದಲ್ಲಿ ಪೌಲ ಏನ್ ತೋರಿಸನ? ಆ ಬಂಡೆ ಕ್ರಿಸ್ತನ ಅಂತ ಮಾತು. ನೋಡ್ರಿ, ಎಲ್ಲನ್ನ ಈ ಹಳ್ಳ ದಾಟಿ ಹೋಗ್ತದ ತನಕ, ಇಲ್ಲ ಯಾವ್ದೋ ಒಂದು ನದಿಯ ತನಕ, ನದಿ ಪಕ್ಕದಲ್ಲಿ ತೋಡಿದ್ರೆ ಸಲಿಮೆ ಅಂತಾರಲ್ಲ, ನೀರು ಬರಬಹುದು. ಇಲ್ಲನ್ನ ನೀರಿರುವ ಜಾಗದಲ್ಲಿ, ತಗ್ಗಿನ ಪ್ರದೇಶದಲ್ಲಿ ತೋಡಿದ್ರೆ ನೀರು ಬರ್ತಾವ. ಯಾವತ್ತನ್ನ ಕೇಳಿರ ಬಂಡೆ ತೋಡಿದ್ರೆ ನೀರ್ ಬರ್ತಾವ ಅಂತ ಕೇಳಿರ? ಆದ್ರೆ ಕೇಳಕ್ಕ ಸಾಧ್ಯವಿಲ್ಲ, ಊಹೆ ಮಾಡಕ್ ಕೂಡ ಸಾಧ್ಯವಿಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ಬಂಡೆಯನ್ನು ಸೀಳಿ ಇಸ್ರಾಯೇಲ್ ಜನರಿಗೆ ನೀರು ಕೊಟ್ಟಂತ ದೇವರು. ಆಮೇಲೆ ಹೇಳಲ್ಲ ಸಾರಿ, ನಿಮ್ಗೊಂದು ವಿಷಯ ಕೊಡ್ತಾರ. ರಾಮಪುರ ಕಡೆ ಒಂದು ಗುಡ್ಡ ಐತ್ ಮಾತು, ಅಲ್ಲಿ ಉಗಾದಿಗೆ ಅವಾಗ ಹೋಗ್ತಾರ. ಆದ್ರೆ ಎಲ್ಲಿ ನಿಂಚೋ ಬರ್ತಾವ ಗೊತ್ತಿಲ್ಲ, ಅಲ್ಲಿ ಗುಡ್ಡದಾಗ ನೀರ್ ಬರ್ತಾವ ಮಾತಾವ, ಎಲ್ಲಿ ನಿಂಚೋ ಬರ್ತಾವ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿರ್ಬೋದ್ರ ಕಡೆ, ಹೌದಲ್ವ? ಅದು ಬಹಳ ಹೈಟ್ ಐತಿ. ನಾವು ಯಾವಾಗ ಒಂದ್ಸಾರಿ 2 ಸಾರಿ ಹೋಗಿನ ಮಾತು, ಉಗಾದಿಗೆ ಖರೀದಿಸ್ತಾನೆ ಹೋಗ್ತಾರೆ ಅಲ್ಲಿಗೆ. ಆದ್ರೆ ಬಂಡೆಯಿಂದ ನೀರ್ ಬರ್ತಾನೆ ಇರ್ತಾವ, ಯಾವಾಗ್ಲೂ ಬರ್ತಿರ್ತಾವ, ಎಲ್ಲಿ ಬರ್ತಾವ ಗೊತ್ತಿಲ್ಲ ಸರಿ. ಆದ್ರೆ ಒಂದು ವೇಳೆ ಎಲ್ಲಾ ಬಂಡೆಗಳಲ್ಲಿ ನೀರ್ ನಿಂತ್ಕೊಂಡು ಹೋಗಿದ್ರೆ ಹೋಗ್ಬೋದು ಒಂದ್ ದಿವಸ. ಆದ್ರೆ ಬೈಬಲ್ ನಲ್ಲಿ ಕ್ರಿಸ್ತನನ್ನುವ ಬಂಡೆಯಿಂದ ಹರಿಯುವ ನೀರು ಯಾವತ್ತೂ ನಿಂತ್ಕೊಂಡು ಹೋಗೋದಿಲ್ಲ ನಮಗೆ. ಹಲ್ಲೆಲೂಯಾ. ಆತನು ಇಸ್ರಾಯೇಲರ ದಾಹವನ್ನು ತೀರಿಸನ. ಒಬ್ಬರು ಇಬ್ಬರು ದಾಹ ಅಲ್ಲ ಬಿಡಿದ್ರ ಮಕ್ಕಳೇ. ಬೈಬಲ್ ಪ್ರಕಾರ 6 ಲಕ್ಷ ಕಾಲ್ ಬಲ ಅಂತ ಹೇಳಿರುತ್ತೆ. ಎಷ್ಟು ಲಕ್ಷ? 6 ಲಕ್ಷ. ಯಾರನ್ನ ಮೆನ್ಷನ್ ಮಾಡ್ತಾರೆ ಗೊತ್ತಾ? ಯೆಹೂದ್ಯರ ಪ್ರಕಾರ, ಇಸ್ರಾಯೇಲ್ ಪ್ರಕಾರ 18 ವರ್ಷದಿಂದ 40 ವರ್ಷ ತನಕ ಅವರು ಕಾಲ್ಬಲ. ಅಂದ್ರೆ ಇವಾಗ 18 ವರ್ಷಕ್ಕಿಂತ ಕೆಳಗಿರೋರು, 40 ವರ್ಷಕ್ಕಿಂತ ಮ್ಯಾಲಿರೋರು ಎಷ್ಟು ಲಕ್ಷ ಮೆನ್ಷನ್ ಮಾಡಿಲ್ಲ ಬೈಬಲ್ ನಲ್ಲಿ. 18 ವರ್ಷದಿಂದ ಹಿಡಿದು 40 ವರ್ಷ ತನಕ ಯಾರೆಲ್ಲ ಇದ್ರು ಅವ್ರು ಕಾಲ್ಬಲ ಅಂತೆ. ಅವ್ರು ಎಷ್ಟು ಜನ ಅದರ? 6 ಲಕ್ಷ ಅದರಂತೆ. ಮತ್ತೆ 18 ವರ್ಷದಿಂದ ಕೆಳಗಿರೋರು 17, 16, 5 ವರ್ಷ, 2 ವರ್ಷ, 1 ವರ್ಷ ಹುಟ್ಟಿದ ಹುಡುಗರು ಲೆಕ್ಕಕ್ಕಿಲ್ಲ. 6 ಲಕ್ಷ ಕಾಲ್ ಬಲವೇ ಅಷ್ಟದರ. ಅಂದ್ರೆ ಇನ್ನು ಎಷ್ಟು ಲಕ್ಷ ಜನಕ್ಕೆ ದೇವರು ಬಂಡೆಯನ್ನು ಸೀಳಿ ನೀರು ಕೊಟ್ಟಿರ್ಬೋದು. ಹಲ್ಲೆಲೂಯಾ. ಆತನ ಆ ರೀತಿಯಾಗಿ ಆ ಇಸ್ರಾಯೇಲ್ ಜನರನ್ನು ನಡೆಸಿನ. ಅವ್ರನ್ನ ಮಾತ್ರ ಅಲ್ಲ, ದೇವರು ನಮ್ಮನ್ನು ನಡೆಸನ. ಆತನ ಬಂಡೆ ಆಗಿತ್ತು. ಆತನ ಅವ್ರ ಹಿಂದೆ ಮಾತು, ಅವರ ದಾಹ ತೀರಿಸಲಿಕ್ಕಾಗಿ. ಯಾರನ್ನ ಅವ್ರು ಬೋರ್ ಹಾಕ್ಯಾರ? ಯಾರಿಗೇನ ಫಿಲ್ಟರ್ ನೀರು ತಂದ್ಕೊಟ್ರ? ಇಲ್ಲ. ದೇವ್ರೇ ನಮಗೆ ನೀರ್ ಬೇಕಂದ್ರ, ಮೋಶೆ ಬಂಡೆಯನ್ನು ನೀನು ಹೋಗಿ ಹೊಡಿ ಅಂತ ಏನ್ ಮಾತು. 2ನೇ ಸಾರಿ ಬಂಡೆಯನ್ನು ಹೊಡಿಬೇಡ, ಮಾತಾಡಂತ ಏನ್ ಮಾತು. ದೇವರು 2 ಸಾರಿ ಬಂಡೆಯಿಂದ ನೀರು ತಂದು ದೇವರು ಇಸ್ರಾಯೇಲ್ ಜನರಿಗೆ ನೀರು ಕೊಟ್ಟು ದಾಹ ತೀರಿಸನ ಮಾತು. ನಮಗ್ ಕೂಡ ಆತನ ದಾಹ ತೀರಿಸುವಾತನು ಕೂಡ ಇದ್ರ ಮಕ್ಕಳೇ. ಮತ್ತಾನ ಬರೆಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ ಓದೋಣ ಸಾರಿ. ಆ ಬಂಡೆ ಏನಂತ ಹೇಳ್ತಾನಂದ್ರೆ, ಮತ್ತಾಯ ನಮಗೆ ಅಸ್ಥಿವಾರ ಅಂತ ಹೇಳ್ತಾನ ಮಾತು.
ಮತ್ತನ್ನು ಬರೆಸುವಾರ್ಥ 7:24 ಓದ್ರು. ಸಾರಿ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಬುದ್ಧಿಯುಳ್ಳ ಮನುಷ್ಯನಿಗೆ ಏನಾಗ್ತಾನೆ ತತ್ತನು ಹೋಲುವನ ಅಂತ ಹೇಳ್ತಾನೆ. ಎಲ್ಲರೂ ಗಮನ ಕಳ್ಸ್ಕೊಡ್ರಿ. ನಮಗೆ ಮೊದಲನೇ ಬಂಡೆ ನೆರಳು ಕೊಡುವುದಾದ್ರೆ, ಎರಡನೇ ಬಂಡೆ ದಾಹ ತೀರಿಸ್ರೆ, ಮೂರನೇ ಬಂಡೆ ನಮಗೆ ಅಸ್ಥಿವಾರವಾಗೈತಿ. ಎಲ್ಲರೂ ಏನಾಗೈತೆ ನಮ್ಗೆ ಅಸ್ಥಿವಾರ. ಅಸ್ಥಿವಾರ ಅಂತಂದ್ರೆ ಏನ್ ಗೊತ್ತಾ? ಪ್ರತಿಯೊಬ್ಬರು ಮನೆ ಕಟ್ಟಬೇಕಂತಂದ್ರೆ ಬೈಬಲ್ ನಲ್ಲಿ 2 ಮನೆ ಕಟ್ಟಿರೋ ಮಾತು. ಒಂದು ಉಸ್ಕಿನ ಮೇಲೆ ಕಟ್ಟಣ, ಇನ್ನೊಬ್ಬತನ ಎದ್ರ ಮೇಲೆ ಕಟ್ಟಣ, ಬಂಡೆ ಮೇಲೆ ಕಟ್ಟಣ. ಮಳೆ ಬಂದತ್ತೆ, ಗಾಳಿ ಬಂದತ್ತೆ, ತುಫಾನ್ ಬಂದತ್ತೆ, ದಿಕ್ಕುಗಳಿಗೆ ನದಿಗಳಾದವ, ನಿಂತ್ಕೊಂಡಿರೋದು ಯಾವ ಮನೆ ಹೇಳ್ರಿ? ಎಲ್ಲರೂ ಹೇಳ್ರಿ, ಜೋರು ಹೇಳ್ರಿ. ಅಂದ್ರೆ ಅರ್ಥ ಏನ್ ಗೊತ್ತಾ? ನೀನು ದೇವರ ವಾಕ್ಯದ ಪ್ರಕಾರ ನಡೆದಾಗ ಎಷ್ಟೇ ಸಮಸ್ಯೆ ಬರ್ಲಿ, ಕಷ್ಟ ಬರ್ಲಿ, ಬಾಧೆ ಬರ್ಲಿ, ಅವಮಾನ ಆಗ್ಲಿ, ಹಿಂಸೆ ಬರ್ಲಿ, ಏನನ್ನ ಬರ್ಲಿ, ನಿನ್ನ ಮನೆ ಬಂಡೆ ಮೇಲೆ ಇದಕ್ಕೋಸ್ಕರ ಬಿದ್ದು ಹೋಗ್ಲಾರ್ದಂಗೆ ನಿಂತ್ಕೊಳ್ಳಿ. ಅಷ್ಟೇ ಹೊರತಾಗಿ ಸುಮ್ನೆ ನಾನು ಚರ್ಚಿಗೆ ಬಂದೆ, ಸುಮ್ನೆ ನಾನು ಮನೆಗೆ ಹೋದೆ, ಸುಮ್ನೆ ನಾನು ಚರ್ಚಿಗೆ ಬಂದೆ, ಸುಮ್ನೆ ನಾನು ಮನೆಗೆ ಹೋದ್ರೆ ಒಂದ್ ದಿವಸ ತುಫಾನ್ ಬರ್ತದೆ ನಿನ್ನ ಕುಟುಂಬದಲ್ಲಿ, ಒಂದ್ ದಿವಸ ಬಿರುಗಾಳಿ ಎದ್ದಾಡ್ತದ, ಒಂದ್ ಸಾರಿ ನಿನಗೆ ಒಳಗಡೆ ದಾಟಿ ನಿನ್ನ ಮನೆಗೆ ತಾಗುವಾಗ ಬಿದ್ದೋಗ್ತೀನಿ, ನಿಂತ್ಕೊಳಕ್ ಸಾಧ್ಯವಿಲ್ಲ. ನೀನು ಬಂಡೆ ಮೇಲೆ ಕಟ್ಕೊಂಡಿದ್ರೆ ನಿನ್ನ ವಿಶ್ವಾಸ, ತುಫಾನನ ಬರ್ಲಿ, ಬಿರುಗಾಳನ ಬರ್ಲಿ, ಹಲ್ಲೆಲೂಯಾ. ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಸಾಕು, ದೇವ್ರು ನಮ್ಮನ್ನ ಕೈ ಬಿಟ್ಬಿಟ್ಟ ಅಂತೀವಿ. 8 ವರ್ಷ ಆ ರಾಡ್ ಕಾಲೇಜ್ ಇದ್ದಿದ್ದು ಗುರುಸಾ ಹೇಳಿದ್ದ, ಹೌದಲ್ವಾ? ಎಷ್ಟು ವರ್ಷ? 8 ವರ್ಷ ಅಂತೆ. ನಮಗೊಂದ್ ಸ್ವಲ್ಪ ಮುಳ್ಳು ಚುಚ್ಕೊಂಡ್ರೆ ರಾತ್ರಿಗೆ ಏನ್ ಬರೋದಿಲ್ಲ, ಸಿಲಿ ಮುಳ್ಳು ತಕನ ನಿದ್ದೆ ಬರೋದಿಲ್ಲ. ಹೆಂಗ್ ತಟ್ಕೊಂಡಿರ್ಬೋದು? ವಿಶ್ವಾಸ ಕ್ರಿಸ್ತನ ಮೇಲೆ. ಹಲ್ಲೆಲೂಯಾ. ದೇವ್ರಂದ್ರೆ ವಿಶ್ವಾಸ. ಹಂಗಿರ್ಬೇಕು ಬ್ರದರ್ ಮಕ್ಕಳೇ. ಏನೋ ಸ್ವಲ್ಪ ಪ್ರಾಬ್ಲಮ್ ಆದ್ರೆ, ಏನೊಂದು ದೊಡ್ಡ ಪಾಪ ಮಾಡಿರ್ತಾನ ಅವ್ರು ಗುರುಸ ನನ್ಗೋಸ್ಕರ ಕಾಲು ಮುರಿದ ಕನ್ಕೋಬೇಕಾ? ಅಲ್ಲ ಬ್ರದರ್ ಮಕ್ಕಳೇ, ನಮ್ಮ ವಿಶ್ವಾಸನ ಪ್ರಜ್ವಲಿಸ್ಲಿಕ್ಕಾಗಿ, ನಮ್ಮ ವಿಶ್ವಾಸನ ದೇವರು ಕಟ್ಲಿಕ್ಕಾಗಿ, ನಮ್ಮ ವಿಶ್ವಾಸನ ಮುಂದಕ್ಕೆ ಜನರಿಗೆ ನೋಡ್ಸ್ಲಿಕ್ಕಾಗಿ, ಜನರೇಷನ್ ನಾವು ನಿಲ್ಲಿಸ್ಬೇಕಂತಂದ್ರೆ ನಾವು ಅದರಿಂದ ದಾಟಿ ಹೋದ್ರೆ ಮಾತ್ರ ನಾವು ನಿಂತ್ಕೊಳ್ಳೋಕೆ ಸಾಧ್ಯ. ಅಲ್ಲೆಲ್ಲ ಹೇಳ್ರು ಸಾರಿ. ಅಷ್ಟೇ ಹೊರತಾಗಿ ಏನನ್ನ ಪ್ರಾಬ್ಲಮ್ ಆಗ್ಬಿಟ್ರೆ, ಏನನ್ನ ಸಮಸ್ಯೆ ಬಂದ್ಬಿಟ್ರೆ, ಏನನ್ನ ಸೃಷ್ಟಿ ಆಗ್ಬಿಟ್ರೆ, ಏನನ್ನ ಜ್ವರ ಬಂದ್ಬಿಟ್ರೆ, ಏನನ್ನ ಗಂಡ ಹೇಳ್ತು ಅಪ್ಪಕ್ಕೆ ಬರ್ಬಿಟ್ರೆ ಮನೆಗ ಸೈತಾನ ಎಲ್ಲಿ ಬಂದಣ? ಮನ್ಯಾಗ ಬಂದ್ಬೇಡ. ಮನ್ಯಾಗ ಬಂದ್ರೆ ಫಸ್ಟ್ ಪಾಠ ಸರಿಯಾಗಿರೋ ಅಷ್ಟೇ. ಪ್ರಿಯಾದ್ರ ಮಕ್ಕಳೇ, ಚರ್ಚಿ ಬರುವಾಗ ಎಷ್ಟೋ ಜನರ ಸಾಕ್ಷಿಗಳು ಕೇಳ್ತವಲ್ಲ, ಅಸಲಿ ಮನೆಯಕ್ಕೆ ಗಂಡ ಕರ್ಕೊಂಡ್ಲಾರ್ದ ಪರಿಸ್ಥಿತಿಗಳು ನಾವು ಕೇಳಿವಿ. ಒಬ್ರು ಯಾರು ಹೇಳ್ತಿದ್ರು, ಚರ್ಚಿ ಬರ್ತಾ ಇದ್ರೆ ಅಮ್ಮ ಚರ್ಚಿಗೆ ಹೋಗಿ ಮನೆಗೆ ಹೋದ್ಮೇಲೆ ಹೊರಗಡೆ ದಿವಸ ಕಾಲ್ ಮಾಡ್ತಾ ಅಂತ ಬಡದು ಮನೆ ಕರ್ಕೊಂತಿದ್ದೆ ಅಂತ ಹೋಗಾತ. ಆದ್ರೂ ದೇವ್ರ ನಾಯ ಬಿಟ್ಟಿಲ್ಲ ಮಾತು. ಇವತ್ತು ದೇವ್ರ ಕೃಪೆಂಚ್ ಅವರೆಲ್ಲ ದೇವ್ರ ನಂಬ್ಕೊಂಡ್ರ. ಅಂದ್ರೆ ನಾವು ದೇವ್ರನ್ನ ನಂಬಬೇಕಂದ್ರೆ ಸಾಕ್ಷಿಯಾಗಿ ನಾವು ದೇವ್ರ ನಂಬಬೇಕಂದ್ರೆ ಸಮಸ್ಯೆ ಬರ್ಲಾರ್ದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಮಗ್ ಗೊತ್ತಿರ್ಬೇಕು ನಾವ್ ಎದ್ರ ಮೇಲೆ ಕಟ್ಕೊಂಡಿವಿ ಅನ್ನುವಂಥದ್ದು ನಮ್ಮ ವಿಶ್ವಾಸ. ಅಲ್ಲೆಲ್ಲ ಹೇಳ್ತಾರೆ, ನಮಗ್ ಗೊತ್ತಿರ್ಬೇಕು ನಾವ್ ಎದ್ರ ಮೇಲೆ ನಿಂತ್ಕೊಂಡಿವಿ ಅನ್ನುವಂಥದ್ದು, ನಮಗ್ ಗೊತ್ತಿರ್ಬೇಕು ನಮಗೆ ನೆರಳಾಗಿ ಯಾರಿದ್ದಾರೆ ಅನ್ನುವಂಥದ್ದು, ನಮಗೆ ಕರ್ತನು ಬಂಡೆಯಾಗಿ ಇದ್ದಾನೆ ಅಂತ. ನಿನ್ನ ಅಸ್ಥಿವಾರ, ನಿನ್ನ ವಿಶ್ವಾಸ ಉಸಿಗಿನ ಮೇಲೆ ಕಟ್ಕೋಬೇಡ, ನೀನು ಬಂಡೆ ಮೇಲೆ ಕಟ್ಟಿಗೆ ನಿನ್ನ ಮನೆನ, ನಿನ್ನ ಬಂಡೆ ಮೇಲೆ ಕಟ್ಟಿಗೆ ನಿನ್ನ ವಿಶ್ವಾಸನ, ನಿನ್ನ ಬಂಡೆ ಮೇಲೆ ನಿಂತುಕೋ. ಯಾವಾಗ್ಲೂ ಬಂಡೆಯ ಕರ್ತನಾಗಿರ್ತಾನೆ. ಎದು ಗೊತ್ತಾ? ಈ ಭೂಮಿ ಮೇಲೆ ಕೆಲವು ಆಶೀರ್ವಾದಗಳು ಬರ್ಬೋದು, ಬರಲಾರು ಹೋಗ್ಬೋದು. ಈ ಆಶೀರ್ವಾದದಿಂದ ನಾವ್ ಯಾರು ಪರಲೋಕಕ್ಕೆ ಹೋಗಲ್ಲ. ನಮಗೆ ನಿಮಗೆ ಕೊಟ್ಟಿರುವ ರಕ್ಷಣೆಯಿಂದ ಮಾತ್ರ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವ. ಅದಕ್ಕೋಸ್ಕರವೇ ರಕ್ಷಣೆ ಹೊಂದಲಾರದೆ ಬಹಳ ಜನರನ್ನ, ರಕ್ಷಣೆಯಲ್ಲಿ ನಿಂದಿರಲಾರದೆ ಬಹಳ ಜನರನ್ನ ಸೈತಾನ ಏನ್ ಮಾಡ್ತಾನೆ? ಉಸಿಗಿನ ಮೇಲೆ ಕಟ್ಟುವಾಗೆ ಪ್ರೇರೇಪಿಸಿ ಕಟ್ಟುವಾಗೆ ನಿಲ್ಲಿಸನ. ಉಸಿಗಿನ ಸ್ವಭಾವ ಏನ್ ಗೊತ್ತಾ? ಬಿಸಿಲು ಬಂದಾಗ ಬೇಗನೆ ಬಿಸಿಲು ಸುಡ್ತತ, ನೆಳ್ಳು ಬಂದ ಕೂಡಲೇ ಇಮಿಡಿಯೇಟ್ ಆಗಿ ಕೂಲ್ಡ್ ಆಗತ್ ಮಾತು. ಸಂಜೆ ಸಮಯದಲ್ಲಿ ನಡಿಬೇಕಂದ್ರೆ ಎಲ್ಲಿ ನಡೀತಾರ? ಬೀಚ್ ನಲ್ಲಿ ನಡೀತಾರ ಮಾತು. ಉಸಿಗಿನ ಸ್ವಭಾವ ಎಂತ ಗೊತ್ತಾ? ಬಿಸಿಲು ಬಿದ್ದ ತನಕ ಸಡನ್ ಆಗಿ ಸುಡ್ತತ ಬಿಸಿಲು ಉಸುಗು. ಒಂದು ವೇಳೆ ನೆಳ್ಳು ಬಂದ ತನಕ ಸಡನ್ ಆಗಿ ಆರೆ ಉಳ್ತತ. ಅಂದ್ರೆ ನಿನ್ನ ವಿಶ್ವಾಸ ಒಂದೇ ಸಾರಿ 100 ಇದ್ದು 0 ಬರಬಾರ್ದು. ನಿನ್ನ ವಿಶ್ವಾಸ 100 ಐತಂದ್ರೆ 100 ಇರ್ಲಿ, 0 ಯಾವಾಗ ಬರಬೇಡ. ಏನ್ ನಿನ್ನ ಹೆಂಗ ಮಾತಾಡ್ದೆ, ನಿನ್ನ ಏನನ್ನ ಹೇಳಿದಲ್ಲ ಅಂತ ಇವತ್ತೇ ಹಿಂಗ್ ಮಾತಾಡ್ದೆ ಅನ್ಬಾರ್ದು. ನಮ್ಮ ವಿಶ್ವಾಸ ನೋಡಿ, ನಿನ್ನೆ 100% ಅಂತಂದ್ರೆ ಇವತ್ತು ಕೂಡ 100% ಇರೋದ ವಿಶ್ವಾಸ. ಅಲ್ಲೆಲ್ಲ ಸಾರಿ, ನಿನ್ನೆ ಎಂತ ವಿಶ್ವಾಸ ಐತೆ ಇವತ್ತು ಕೂಡ ಅಂತ ವಿಶ್ವಾಸ ಐತೆ ಅಂತೇಳಿ ಮಾತಾಡ್ಬೇಕು ಜನರ ಹತ್ರ. ಅಷ್ಟೇ ಹೊರತಾಗಿ ಏನೋ ಪ್ರಾಬ್ಲಮ್ ಅಂದಾಗ ವಿಶ್ವಾಸ ಇಲ್ದವ್ರ ತರ ಮಾತಾಡಬಾರ್ದು ನಾವು ಯಾವಾಗ್ಲೂ. ಎದಕ್ಕಂದ್ರೆ ನಮ್ಮ ಮನೆ ಇಲ್ಲಿ ಕಟ್ಟೈತಿ, ಇವಾಗ ಬಂಡೆ ಮೇಲೆ ಕಟ್ಟೈತಿ. ಆ ಬಂಡೆ ಯಾರು? ಕ್ರಿಸ್ತನ ಪಡೆದ್ರ ಮಕ್ಕಳೇ.
ಅದಕ್ಕೋಸ್ಕರವೇ ನನ್ನ ಮಾತುಗಳನ್ನು ಕೇಳಿ ಬಂಡೆ ಮೇಲೆ ಮನೆ ಕಟ್ಟಿದವನಿಗೆ ಹೋಲಿಕೆ ಆಗಿದ್ದೇನೆ. ಎದಕ್ಕಂದ್ರೆ ಬಂಡೆ ಮೇಲೆ ಕಟ್ಟಿದ ಮನೆಗೂ ಮಳೆ ಬಂದತ್ತೆ, ಉಸ್ಕಿನ ಮೇಲೆ ಕಟ್ಟಿದ ಮನೆಗೂ ಮಳೆ ಬಂದತ್ತೆ. ಆದ್ರೆ ಎರಡೂ ಮನೆಗಳಿಗೆ ಗಾಳಿ ಬೀಸತ್ತೆ, ಎರಡೂ ಮನೆಗಳಿಗೆ ನದಿಗಳು ದಾಟ್ಯವ, ತುಫಾನ ಬಂದತ್ತೆ. ಆದ್ರೆ ನಿಂತ್ಕೊಂಡಿದ್ದು ಮಾತ್ರ ಬಂಡೆ ಮೇಲೆ ಕಟ್ಟಿರೋ ಮನೆ ಮಾತ್ರ ನಿಂತ್ಕೊಳ್ಳುತ್ತೆ, ಉಸ್ಕಿನ ಮೇಲೆ ಕಟ್ಟಿರೋ ಮನೆ ನಿಂತ್ಕೊಂಡು ಹೋಗಿಲ್ಲ. ಎಷ್ಟು ಜನ ಕುಟುಂಬದಲ್ಲಿ ಬಂಡೆ ಮೇಲೆ ನನ್ನ ಮನೆ ಇರ್ಬೇಕಂತೇಳಿ ಪ್ರತಿದಿನ ಎಲ್ಲ ಕುಟುಂಬ ಎಲ್ಲ ಸೇರಿ ಒಂದು ಸ್ಟ್ರಾಂಗ್ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ. ನಿಮ್ಮ ಮನೆ ಬಂಡೆ ಮೇಲೆ ಇದ್ರೆ ನೀವು ಕುಟುಂಬ ಸ್ಟ್ರಾಂಗ್ ಆಗಿರ್ತಾರೆ. ಮಾತು ಬಂಡೆ ಮೇಲೆ ಇಲ್ದಿದ್ರೆ ವಿಶ್ವಾಸ ವೀಕ್ ಆಗಿ ಹೋಗ್ತದೆ. ದಿನ ಆಲಿ ವಿಶ್ವಾಸ ಅನ್ನೋದು ಪ್ರತಿದಿನ ಪ್ರತಿದಿನ ಪ್ರತಿದಿನ, ರಕ್ಷಣೆ ಅಂತ ಪ್ರತಿದಿನ ಪ್ರತಿದಿನ ಪ್ರತಿದಿನ. ಯಾಕಂದ್ರೆ ನಾವು ಪ್ರತಿದಿನ ದೇಹಕ್ಕೆ ಊಟ ಮಾಡ್ತೀವಿ, ಒಂದೊಪ್ಪತ್ತ ಅಂದ್ರೆ ಎರಡೊಪ್ಪತ್ತ ಮೂರೊಪ್ಪತ್ತು ಊಟ ಮಾಡ್ತೀವಿ ಮಾತು. ಆದ್ರೆ ಪ್ರಾರ್ಥನೆ ನಿನ್ನ ಜೀವಿತಕ್ಕಿಲ್ದೆ ಹೋದ್ರೆ ಹೆಂಗಿರ್ತದ ವಿಶ್ವಾಸ? ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ ಏನಾಗ್ತದ? ವಿಶ್ವಾಸ ಜಾರಿ ಆಗ್ತದ, ಮಾತುಗಳು ಚೇಂಜ್ ಆಗ್ತವ. ಪ್ರಿಯಾದರ ಮಕ್ಕಳೇ, ಒಂದ್ಸಾರಿ ನೀನ್ ಆಲೋಚನೆ ಮಾಡು. ನೀನ್ ಎದುರ ಮೇಲೆ ಇದೆಯೇ, ಅಸ್ಥಿವಾರ ಅನ್ನುವ ಬಟ್ಟೆ ಮೇಲೆ ಇದೆಯಾ? ಆ ಬಂಡೆ ಕ್ರಿಸ್ತನಾಗಿರ್ತಾನ ಮಾತು. ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ ಹೇಳ್ತಾನೆ, ಸೋಲಿಸಲಾರದ ಬಂಡೆ ಮೇಲೆ ನಮ್ಮ ಸಭೆ ಆತನು ಕಟ್ಟುತ್ತಾನಂತೆ ಬೈಬಲ್ ಹೇಳ್ತಕ್ಕ ಮಾತು. ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ ಹೋದ್ರು. ಸಾರಿ 16-18 ನಾನು ನಿನಗೆ ಒಂದು ಮಾತು ಹೇಳ್ತೀನಿ, ಸಣ್ಣ ಚೆನ್ನಾಗಿ ಕೇಳಿಸ್ಕೋ. ಅದೇನಂದ್ರೆ, ನೀನು ಪೇತ್ರ ಈ ಬಂಡೆಯ ಮೇಲಿನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸರಿಸಲಾರದು, ಪರಲೋಕದ ಬೇಗದ ಕೈಗಳನ್ನು ನಿಮಗೆ ಕೊಡುವೆನು. ಸಾಕು. ಅಲ್ಲಿ ಹೇಳುತ್ತಾರೆ ಸಭೆ ಎದ್ರ ಮೇಲೆ ಕಟ್ಟಂತೆ? ಬಂಡೆ ಮೇಲೆ. ಎಲ್ಲ ಎದ್ರ ಮೇಲಮ್ಮ? ಬಂಡೆ ಮೇಲೆ ಕಟ್ಟದ ಮಾತು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಬಂದು ಹೋಗಿ ಅಪೊಸ್ತಲರು, ಪ್ರವಾದಿಗಳು, ಎವೆಂಜಲಿಸ್ಟ್, ಸುವಾರ್ತಿಕರು, ಬೋಧಕರು, ಸೇವಕರು ಎಷ್ಟೋ ಜನರು ತಾರುಮಾರು ಮಾಡ್ಬೇಕಂತ ಪ್ರಪಂಚ ಸರ್ಕಾರ ಏನೆಲ್ಲ ಮಾಡ್ರು, ಪಾತಾಳ ಲೋಕದ ಶಕ್ತಿಗಳು ಕದಲಿಸಲಾರದಂತ ಒಂದ್ಸಲ ಯೋಚನೆ ಮಾಡು. ಸಭೆಗೆ ವಿರುದ್ಧವಾಗಿ ಏನು ಎದ್ರು ಇನ್ನು ಇದುವರೆಗಾಗಿ ನಿಂತ್ಕೊಂಡಿಲ್ಲಂತೆ. ಹಿಟ್ಲರ್ ಗೊತ್ತಲ್ಲ, ಚರಿತ್ರೆಯಲ್ಲಿ ಹಿಟ್ಲರ್ ಜರ್ಮನಿ ದೇಶದ ಪ್ರೆಸಿಡೆಂಟ್ ಇರಬಹುದು ಅನ್ಕೊಂಡೆ. ಆತ ಒಂದು ಮಿಲಿಟರಿ ದೊಡ್ಡ ಅಧಿಕಾರಿ. ಹಿಟ್ಲರ್ ಕೇಳಿರ? ಹಿಟ್ಲರ್ ನಮಗೆ ಸಿನಿಮಾ ಬಂದಿದ್ರೆ ಗೊತ್ತಿರ್ಬೋದು ಒಂದ್ ವೇಳೆ. ಹಿಟ್ಲರ್ ಅನ್ನುವಂತ ದೊಡ್ಡ ಒಂಥರ ವಿಚಿತ್ರ ಮನುಷ್ಯನು. ಆತನ ಹೆಂಗ್ ಸುತ್ತ ಏನ್ ಗೊತ್ತಾ? ತನ್ನ ಗನ್ ತಗೊಂಡು ತಾನೇ ಸೂಸೈಡ್ ಮಾಡ್ಕೊಂಡು ಸತ್ತಾನೆ. ದೊಡ್ಡ ಅಧಿಕಾರಿ. ಯಾಕೆ ಸತ್ತೋದ್ ಗೊತ್ತಾ? ಯಹೂದ್ಯರನ್ನ 1.5 ಲಕ್ಷ ಜನರನ್ನ ಕುತ್ತಿಗೆ ಸಾಯಿಸಾನೆ ಅಂತ. ಆತನ ಯಹೂದ್ಯರ ಅಂದ್ರೆ ಯಾರು? ಕ್ರೈಸ್ತರನ್ನ. ಒಂದು ಸ್ವಲ್ಪ ಜನರನ್ನ ಒಂದು ದೊಡ್ಡ ಗೋಡೆನ ಹಾಕಿ ಗ್ಯಾಸ್ ನ ಲೀಕ್ ಮಾಡಿ ಸಾಯಿಸಾನಂತೆ. ಆದ್ರೆ ದೇವ್ರ ಚಿತ್ತ ಏನ್ ಗೊತ್ತಾ? ಹಿಟ್ಲರ್ನ ಮಗಳೇ ದೇವ್ರ ನಂಬ್ಕೊಂಡಂತೆ. ಹಿಟ್ಲರ್ ತೀರ್ಕೊಂಡು ಹೋದ್ಮೇಲೆ ಹಲ್ಲೆಲೂಯಾ. ಎಷ್ಟು ವಿರುದ್ಧವಾಗಿ ಸಭೆಗೆ ಇದ್ರು, ಎಷ್ಟು ವಿರುದ್ಧವಾಗಿ ಸಭೆನ ಹಾಳು ಮಾಡ್ಬೇಕಂತ ಸೈತಾನ ಪ್ಲಾನ್ ಮಾಡಿದ್ರು. ಸಭೆ ನೆಲದ ಮೇಲೆ ಕಟ್ಟಿಲ್ಲ, ಸಭೆ ಎದ್ರ ಮೇಲೆ ಕಟ್ಟತೆ? ಬಂಡೆ ಮೇಲೆ ಕಟ್ಟತೆ. ಆ ಬಂಡೆ ಕ್ರಿಸ್ತನ. ಆಮೇಲೆ ಹೇಳ್ತಾರೆ ಆ ಬಂಡೆ ಯಾರು? ಕ್ರಿಸ್ತನೊಬ್ಬರ ಇದ್ರ ಮಕ್ಕಳೇ. ಅದಕ್ಕೋಸ್ಕರವೇ ಪಾತಾಳ ಲೋಕದ ಶಕ್ತಿಗಳು ಕೂಡ ಅದ್ರ ಏನ್ ಮಾಡಕ್ಕಾಗಿಲ್ಲ, ಸೋಲ್ಸೋದಕ್ಕೆ ಹಾಗಿಲ್ಲ. ಪಾತಾಳ ಲೋಕದ ಶಕ್ತಿ ಅಂತ ಮಾಟ ಮಂತ್ರ ಆಗಲಿ, ಬಾಣ ಮತ ಆಗಲಿ, ಇಂದ್ರಜಲ ಶಕ್ತಿಗಳಲ್ಲಿ ಮಾಟ ಮಂತ್ರ, ಶುದ್ರ ಶಕ್ತಿಗಳು, ಏನ್ ಶಕ್ತಿಗಳು ದೇವ್ರ ಮುಂದೆ ನಿಂತ್ಕೊಳಕಲ್ಲ, ಸಭೆ ಮುಂದೆ ನಿಂತ್ಕೊಳ್ಳ. ಸಭೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಾಗ ಪೇತ್ರನ ಸೆರೆಮನೆಯಿಂದ ದೇವರು ಬಿಡುಗಡೆ ಮಾಡಿದಂತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಸಭೆಗೆ ವಿರುದ್ಧವಾಗಿ ಏನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸಭೆ ದೇವರು ಬಂಡೆ ಮೇಲೆ ಕಟ್ಟಿ ನಿಲ್ಲಿಸಿದಂತೆ. ಎದಕ್ ಗೊತ್ತಾ? ಬರ್ತವೆ ಸಮಸ್ಯೆಗಳು, ಬರ್ತವೆ ಪ್ರಾಬ್ಲಮ್ಗಳು. ಅದಕ್ಕೋಸ್ಕರ ಬಂಡೆ ಮೇಲೆ ಇದ್ರೆ ಸಭೆ ಕದಲಾರ್ದೆ, ಪಾತಾಳ ಶಕ್ತಿ ಕದಲಿಸಲಾರ್ದೆ ಇರ್ತಕ್ಕ ಮಾತು. ಅದಕ್ಕೋಸ್ಕರವೇ ಹೊರಗಡೆಯಿಂದ ಒಳಗಡೆ ಬರುವಾಗ ರೋಗದಿಂದ ಬರ್ತೀವಿ, ಕೆಲವು ಸಾರಿ ಅಸಮಾಧಾನದಿಂದ ಬರ್ತೀವಿ, ಸಮಸ್ಯೆಗಳಿಂದ ಬರ್ತೀವಿ, ಬಾಧೆಯಿಂದ ಬರ್ತೀವಿ, ಕಣ್ಣೀರಿಂದ ಬರ್ತೀವಿ, ನೋವು ಹೊತ್ಕೊಂಡು ಬರ್ತೀವಿ. ಸಭೆಯಲ್ಲಿ ಬಂದು ದೇವರನ್ನ ಸ್ತುತಿಸಿ ಆರಾಧಿಸಿ ವಾಕ್ಯ ಕೇಳುವಾಗ ಸಂತೋಷವಾಗಿ ಮನೆಗೆ ನಾವು ಹೋಗ್ತೀವಿ. ಯಾಕೆ? ಸಭೆ ಅನ್ನುವುದು ಬಂಡೆ ಮೇಲೆ ಐತಿ. ಅದಕ್ಕೆ ಆಧಾರ ದೇವರು. ಮೊದಲನೇದಾಗಿ ನೆರಳು ಕೊಡುವ ಬಂಡೆ ಆದ್ರೆ, ಎರಡನೇದಾಗಿ ದಾಹ ತೀರಿಸುವ ಬಂಡೆ ಆದ್ರೆ, ಮೂರನೇದು ಅಸ್ಥಿವಾರವಾದ ಬಂಡೆ ಆದ್ರೆ, ನಾಲ್ಕನೇದು ಸೋಲಿಸಲಾರದ ಬಂಡೆ ನಮಗೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೋಲಿಸಲಾರದ ಬಂಡೆ ಆಗಿ ದೇವರು ನಮಗಿದ್ದಾನೆ ಮಾತು. ದಾನಿಯೇಲನ ಪುಸ್ತಕದ 2ನೇ ಅಧ್ಯಾಯ 34ನೇ ವಚನ ಓದುವುದು ಸಾರಿ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 34ನೇ ವಚನ. ನೀನು ನೋಡುತ್ತಿರಲಾಗಿ ಬೆಟ್ಟಗಳಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣದ ಮಣ್ಣಿಗೆ ಎಚ್ಚೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ ಮಣ್ಣು
ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತೆ ಗಾಳಿಗೆ ಏನಾಯ್ತದು ಓಡಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಆ ಪ್ರತಿಮೆಗೆ ಬಡೆದ ಆ ಬಂಡೆಯು ಮಹಾ ಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿ ಕೊಂಡಿತು. ಕನಸು ಇದೆ, ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಏನ್ ಮಾಡಿದಾತನು ಅದಕ್ಕೆ ಮಾಡಿದನು. ಅಲ್ಲೆಲ್ಲುಯ್ಯ. ಏನಂತೆ ಇಲ್ಲಿ ಒಂದು ವಿಗ್ರಹ ಐತಿ, ವಿಗ್ರಹಕ್ಕೆ ಬಡದಿರೋದೇನೋ ಒಂದು ಬಂಡೆ ಬಂದು ಬಡದಂತೆ. ವಿಗ್ರಹ ನಾನು ಓದುವಾರ ಹೇಳಿದಲ್ಲ, ಮತ್ತೊಂದ್ಸಲ ವಿಗ್ರಹ ನೋಡ್ರಿ ಎಲ್ಲರೂ ಸಾರಿ. ಆ ವಿಗ್ರಹ ನಿಲ್ಲಿಸುವುದಕ್ಕಿಂತ ಮೊದಲು ನೆಬೂಕದ್ನೆಚ್ಚರ್ ಏನ್ ಬಿದ್ದತೆ, ಕನಸು ಬಿದ್ದತಂತೆ. ಆ ವಿಗ್ರಹ ಹೆಂಗ ಆತನ ದೃಷ್ಟಿಯಲ್ಲಿ ಬರತ್ತಂದ್ರೆ ಕನಸು ಬಿದ್ದತಂತೆ. ಆತನ ಬೇಸು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾನ. ನಿದ್ದೆ ಮಾಡುವಾಗ ಒಂದು ದೊಡ್ಡ ವಿಗ್ರಹ ಆತನ ಕಣ್ಣು ಮುಂದೆ ಕಾಣ್ತದಂತೆ. ವಿಗ್ರಹ ಕಣ್ಣು ಮುಂದೆ ಕಾಣ್ತತ. ಆ ವಿಗ್ರಹ ನಿಗಿ ನಿಗಿ ನಿಗಿಯಾಗಿ ಕಾಣ್ತದ ಮಾತು, ಅಷ್ಟು ವೈಭವವಾಗಿ ಕಾಣ್ತದಂತೆ. ಆ ವಿಗ್ರಹನ ನೋಡ್ತದ ನಾ ಬಹಳ ಸಂತೋಷ ಪಡ್ತಾನ. ಅದಕ್ಕಂದ್ರೆ ಕೆಲವು ಕನಸುಗಳು ಸಂತೋಷ ಪಡಿಸ್ತಾವ, ಕೆಲವು ಕನಸುಗಳು ನಿದ್ದೆಲೆ ಎದ್ದು ಕುತ್ಕೊಂಡ್ಬಿಡ್ತಾವ. ಆ ಕಡೆ ನೋಡ್ತಾನ ಮರದಲ್ಲಿ. ಯಾವಾಗ ನಂಗೆ ಆಯ್ತಾ ಕನಸು ಬಿಡ್ತಾವಲ್ಲ ನಿಮಗೆ ಅಷ್ಟೇ ದಿಸಾಲಿ ಬಿಡ್ತಾವ. ಕೆಲವರಿಗೆಲ್ಲ ಒಳ್ಳೆ ಕನಸು ಬಿಡ್ಬೋದು, ಕೆಲವರಿಗೆ ಪರಲೋಕದ ಕನಸುಗಳು ಬಿಡೋದು, ಕೆಲವರಿಗೆಲ್ಲ ಕೆಟ್ಟ ಕನಸು ಬಿಡ್ಬೋದು, ಕೆಲವರಿಗೆಲ್ಲ ತಮ್ಮನ್ನು ತಾವೇ ಭಯ ಪಡಿಸ್ಕೊಳ್ಳುವ ಕನಸು ಬಿಡೋದು, ಕೆಲವರಿಗೆಲ್ಲ ಏನೋ ಹಾವು ಕಾಣ್ಬೋದು, ಚೀಲ ಕಾಣ್ಬೋದು, ಎಲ್ಲ ಮ್ಯಾಗಲಿ ಎಗ್ರಿ ದಪ್ಪ ಎದ್ದು ಕನಸು ಏನೋ ಕನಸುಗಳು ಬಿಡ್ದು ಕೆಲವು ಸಾರಿ. ಆದ್ರೆ ನೆಬೂಕದ್ನೆಚ್ಚರನಿಗೆ ಎಂತ ಕನಸು ಗೊತ್ತಾ? ಒಂದು ದೊಡ್ಡ ವಿಗ್ರಹ ಕಾಣ್ತದಂತೆ. ಏನ್ ಕಾಣ್ತದಂತೆ ಅಮ್ಮ? ದೊಡ್ಡ ವಿಗ್ರಹ ಕಾಣ್ತದಂತೆ. ನೋಡ್ತಾನ ಅಸಲಿ ಒಂದು ಬಂಡೆ, ಒಂದು ಗುಂಡಿ ಮ್ಯಾಲೆ ಎದ್ದು ಸರ್ರೆ ಪುಡಿ ಪುಡಿ ಆಗಿರತ್ತದ. ಮುದ್ರಿಕೆ ಅಂದ ಚೂರ್ ಐತೆ. ಮಣ್ಣೊಂದ್ ಕಡೆಗೆ, ಬಂಗಾರ ಒಂದ್ ಕಡೆಗೆ, ಈ ಕಡೆ ಕಡೆಗೆ ಪುಡಿ ಪುಡಿ ಆಗಿರತ್ತಂತೆ. ಎದ್ದು ಜಾಡ್ಸೋದು, ಯಾರ ಬರೀ ಅಂತಂತೆ. ಎಲ್ಲರೂ ಬಂದು ನಿಂತ್ಕೊಂಡಂತೆ. ಏನ್ ರಜ, ನನಗೆ ಒಂದು ಕನಸು ಇದ್ದತ್ತೆ ಅಂತಂದ್ರೆ, ಏನ್ ಕನಸು ರಜ? ಒಂದು ದೊಡ್ಡ ವಿಗ್ರಹ ನೋಡ್ತಿದ್ದೀನಿ. ಆ ವಿಗ್ರಹ ನೋಡ್ತಾ ಇದೀನಿ, ಅದಕ್ಕೋಸ್ಕರ ಅದು ಒಂದು ದೊಡ್ಡ ವಿಗ್ರಹ ಐತಿ. ಆದ್ರೆ ಒಂದು ಬಂಡೆ ಅದಕ್ಕ ಪಡೆದು ಏನಾಯ್ತು ಗೊತ್ತಾ? ಅದು ಚೂರು ಆಗೈತೆ ಅಂತ ಹೇಳ್ತಂದ್ರೆ ಅವಾಗ ಎಲ್ಲರಿಗೆ ಆಶ್ಚರ್ಯ ಆಯ್ತಂತೆ. ಎಲ್ಲರಿಗೆ ಏನಾಯ್ತೆ? ಆಶ್ಚರ್ಯ ಆಯ್ತಂತೆ. ನೋಡ್ರಿ, ಆತನು ಕನಸು ಕಂಡು ಆಶ್ಚರ್ಯ ಆಗೇನಂತೆ. 2ನೇ ಅಧ್ಯಾಯದಲ್ಲಿ ಬರಿತಿನ ಮಾತು. ನೆಬೂಕದ್ನೆಚ್ಚರನು ಒಂದ್ಸಾರಿ ಓದ್ತನ್ನು ಕೇಳಿಸ್ಕೊಡ್ರಿ. 2ನೇ ಅಧ್ಯಾಯ. ನೆಬೂಕದ್ನೆಚ್ಚರನು ತನ್ನ ಆಳ್ವಿಕೆಯ 2ನೇ ವರ್ಷದಲ್ಲಿ ಕನಸು ಕಂಡು ಏನ್ಗೊಂಡನಂತೆ? ಆತನು ತತ್ತರಗೊಂಡು ಅವನಿಗೆ ನಿದ್ರೆ ತಪ್ಪಿ, ಆಗ ರಾಜನ ಕನಸುಗಳನ್ನು ಅಭಿಪ್ರಾಯ ತಿಳಿಸಲು ಜೋಯಿಸರು, ಮಂತ್ರವಾದಿಗಳು, ಮಾಟಗಾರರು, ಪಂಡಿತರು ಎಲ್ಲರೂ ಕರೆಸಲು ಸನ್ನಿಧಿಗೆ ಬಂದು ರಾಜನೇ ಮುಂದೆ ನಿಂತ್ಕೊಂಡು ರಾಜನವ್ರಿಗೆ ಹೇಳಿದಂತೆ ಕನಸುಗಳೇನೋ ಅದರ ಅರ್ಥವೇ ನನಗೆ ಗೊತ್ತಿಲ್ಲ, ಮನಸ್ಸು ತತ್ತರಗೊಳ್ತಾ ಇದೆ ಅಂತಾನೆ. ಅಲ್ಲಿ ಸಾರಿ, ನನಗೆ ಒಂದು ಕನಸು ಬರುತ್ತೆ, ನನಗೆ ನಿದ್ದೆ ಬರ್ತಾ ಇಲ್ಲ ಮಲಿಕೊಂಡ್ರೆ, ಅದಕ್ಕೋಸ್ಕರ ಆ ಕನಸು ಹಿಂಗ ಒಂದ್ ದೊಡ್ಡ ವಿಗ್ರಹ ಐತಿ, ಅದನ್ನ ಈ ರೀತಿಯಾಗಿ ಬಿಡ್ತಾರೆ, ನನ್ನ ಮನಸ್ಸು ಗಲಿಬಿಲಿ ಆಗ್ತದೆ. ನೀವು ಆ ಕನಸಿನ ಅರ್ಥ ಹೇಳ್ರಂತಂದ್ರೆ ನಮಗೆ ಅಸಲಿ ಏನಾಯ್ತಂತಂದ್ರೆ ಕನಸಿನ ಅರ್ಥ ನಮ್ಗೆ ಹೇಳಕ್ ಹಾಕಲಪ್ಪ. ಇದನ್ನ ಯಾರು ತಿಳಿಸಕ ಬಹಳ ಕಷ್ಟಕರವಾದದ್ದು. ಇದು ಯಾರು ತಿಳಿಸಕ್ ಹಾಕುವಂತಂದ್ರೆ ಅವಾಗ ದಾನಿಯನ್ನ ಕರ್ಕೊಂಡ್ ಬಂದ. ದಾವತನ ಏನ್ ಮಾಡ್ಯಾನ? ಪ್ರಾರ್ಥನೆ ಮಾಡಿ ಬಂದು ನಿಂತ್ಕೊಳ್ಳೋಣ. ರಾಜಾ, ನಿನಗೆ ಕನಸು ಬಿದ್ದತ್ತಲ್ಲ, ಗಮನವಿಟ್ಟು ಕೇಳಿಸ್ಕೆಲ್ಲ ಚೆನ್ನಾಗಿ ಕೇಳಿಸ್ ಹೇಳ್ತೇನೆ. ನಿನಗೆ ಒಂದು ವಿಗ್ರಹ ಕಂಡತ್ತಲ್ಲ, ಆ ವಿಗ್ರಹ ಏನ್ ಗೊತ್ತಾ? ಆ ವಿಗ್ರಹ ಹೆಂಗೈತಂತ ವರ್ಣನೆ ಮಾಡ್ತಂದ್ರೆ, ತಲೆ ಬಂಗಾರದಂತ ಹೇಳ್ತಾನ ಮಾತು. ತಲೆ ಎಂತದ್ದು? ತಲೆ ಬಂಗಾರದ್ದು. ಈ ಎದೆ ತೋಳೈತಲ್ಲ, ಅದು ಬೆಳ್ಳಿದು. ಕೆಳಗಡೆ ಬಂದ್ರೆ ಈ ಸೊಂಟ ಹಿತ್ತಾಳಿದು. ಈ ತೊಡೆ ಇಂಚೆ ಕೆಳಗ್ ಬಂದ್ರೆ ಕಬ್ಬಿಣದ್ದು. ಈ ಪಾದಗಳ ಕೆಳಗೆ ಬಂದ್ರೆ ಮಣ್ಣು ಕಬ್ಬಿಣ ಎರಡು ಮಿಕ್ಸ್ ಆಗೈತೆ ಅಂತ ಹೇಳ್ತಾನೆ ಮಾತು. ಈ ವಿಗ್ರಹನಿಗೆ ಕಾಣ್ತತೆ. ಆದ್ರೆ ಒಂದು ಪರ್ವತದಿಂದ ಒಂದು ಗುಂಡೆ ಎದ್ದು ಸರಿಯಾಗಿ ಆ ವಿಗ್ರಹಕ್ಕೆ ಹೊರದತೆ. ಎಲ್ಲಿ ಹೊರದ್ ಗೊತ್ತಾ? ಮಣ್ಣು ಕಬ್ಬಿಣ ಎರಡು ಎಲ್ಲಿ ಮಿಕ್ಸ್ ಆಯ್ತೋ ಅಲ್ಲಿ ಹೊರದತೆ. ಇಡೀ ಮಣ್ಣು ಕಬ್ಬಿಣ ಎರಡು ಮಿಕ್ಸ್ ಆಗ್ತಾರೆ. ಒಂದೇಟು ಗುಂಡೆ ಬಿದ್ದಟ್ಲೆ ಏನಾಯ್ತಂದ್ರೆ ಅದು ಪುಡಿ ಪುಡಿ ಆಗಿ ರಾಜ. ಆ ಕನಸು ಇದೆ, ಎಲ್ಲ ಗಮನ ಇಟ್ಟು ಕೇಳಿಸ್ತಾರೆ, ಚೆನ್ನಾಗಿ ಹೇಳ್ತೀನಿ ನೋಡ್ರಿ. ಆ ವಿಗ್ರಹ ಯಾರಂದ್ರೆ ಆ ವಿಗ್ರಹ ನೀನೇ ರಾಜ ಅಂತ ಹೇಳುತ್ತೆ. ಹಲ್ಲೆಲೂಯ. ಆ ವಿಗ್ರಹ ಯಾರು? ಆ ವಿಗ್ರಹ ನೀನೇ ರಾಜ. ಯಾಕೆ ಗೊತ್ತಾ? ಅಲ್ಲಿ 4 ಎಷ್ಟೇ ಅಂದ್ರೆ ತಲೆ, ಎದೆ ಭಾಗ, ಸೊಂಟ, ಸೊಂಟದಿಂದ ತೊಡೆ, ಮೊಣಕಾಲು, ಪಾದಗಳು 1, 2, 3, 4, ಇನ್ನೊಂದು ಕೆಳಗಡೆ ಎಷ್ಟು? 5 ಭಾಗ. ಇವ ನಾವ್ ಯಾವ ಭಾಗದಲ್ಲಿ ಗೊತ್ತಾ? ಕೆಳಗಡೆ ಪಾದದಲ್ಲಿ ಇದೀವಂತೆ.
ಇದು ದಾನಿಯೇಲನ ಪುಸ್ತಕದಲ್ಲಿ ಏನು ಬರೆದಿದ್ದನೋ ಅದೇ ನೆರವೇರ್ತತ್ ಮಾತು. ಯಾಕೆ ಹೇಳ್ರಿ? ಕಾಂಗ್ರೆಸ್ನವ್ರ ಅಂತಾರ ನಾವು ಬೇಸ್ ಮಾಡ್ತು ನಮ್ಗೆ ಹಾಕ್ರ ಅಂತಾರ ಮಾತು. ಬಿಜೆಪಿ ಅಂತಾರ ನಾವು ಬೇಸ್ ಮಾಡ್ತು ನಾವು ನಿಮ್ಮ ಮನೆ ಕೊಡ್ತೀವಿ ನಮಗೆ ನೀವು ಓಟ್ ಹಾಕ್ರಂತಾರ ಮಾತು. ಎರಡು ರಾಜ್ಯ ಏನಾಯ್ತಿ? ಒಂದ್ರಲ್ಲಿ ಬಲ ಐತೆ ಅಂತ ಹೇಳಿದ್ರೆ ಅದ್ರಲ್ಲಿ ವೀಕ್ ಐತಿ, ಇದ್ರಲ್ಲಿ ಸರಿ ಐತಂದ್ರೆ ಅದ್ರ ಎರಡು ಏನಾಗ್ತದವ? ಮಣ್ಣು ಕಬ್ಬಿಣ ಎರಡು ಏನಾಗ್ತದವ? ಮಿಕ್ಸಿಂಗ್ ಆಗ್ಲಾರ್ದೆ ಒದ್ದಾಡ್ತದ ಮಾತು. ನೋಡ್ರಿ, ಆ ತಲೆ ಯಾರಂದ್ರೆ ತಲೆ ಬಂಗಾರ, ಅದು ನೀನೇ ರಾಜ ಅಂತ ಹೇಳಿದಂತೆ. ಇತ್ತಾಲಿ ಅದಕ್ಕೆ ಈ ಬೆಳ್ಳಿ ಯಾರಂದ್ರೆ ಇನ್ನೊಂದು ರಾಜ್ಯ ಬರ್ತದೆ, ಆ ಮಾದಿಯ ಪಾರ್ಶ್ಯ ಅಂತ ಹೇಳುತ್ತೆ. ಇನ್ನೊಂದು ರಾಜ್ಯ ಬರ್ತದೆ ಇತ್ತಾಲಿದು ಗ್ರೀಕರ ರಾಜ್ಯ ಅಂತ ಹೇಳುತ್ತೆ. ಕೆಳಗಡೆ ಆ ಕಬ್ಬಿಣ ತಳ ಅದು ರೋಮ ರಾಜ್ಯ ಸಾಮ್ರಾಜ್ಯ ಅಂತ ಹೇಳ್ತಾರೆ ಮಾತು. ಕೆಳಗಡೆ ಏನಂತಂದ್ರೆ ಎರಡು ಮಿಕ್ಸಿಂಗು. ಯಾವ ಸರ್ಕಾರ ಐತೆ? ಒಂದ್ ಸರ್ಕಾರ ಅಲ್ವಾ? ಎಷ್ಟು ಸರ್ಕಾರ ಇದೆ ನಮಗೆ? ಎರಡು ಸರ್ಕಾರದ ಕಬ್ಬಿಣ ಮಣ್ಣು ಎರಡು ಏನಾಗ್ಯಾವ ಹೇಳ್ರಿ? ಮಿಕ್ಸ್ ಆಗ್ಯ ಮಾತು. ಒಬ್ರು ನೋಡ್ರಿ ನಾವ್ ಬೇಸ್ ಮಾಡ್ಕೊಂತ ಇವ್ರು, ಇವ್ರು ನೋಡ್ರಿ ನಾವ್ ಬೇಸ್ ಮಾಡ್ಕೊಂತ ಇವ್ರು. ನಮಗ್ ಕನ್ಫ್ಯೂಸ್ ಯಾರು ಬೇಸ್ ಮಾಡ್ತಾರ ಅಂತ ಹೇಳಿ ನಮಗ್ ಕನ್ಫ್ಯೂಸ್. ಅದಕ್ಕೋಸ್ಕರವೇ ಆ ದೊಡ್ಡ ಗುಂಡು ಎದ್ದು ಎಲ್ಲದನ್ನ ಪುಡಿ ಪುಡಿ ಮಾಡಿ ತೆಗೆದಾಕಿ ಆ ಬಂಡೆಯೇ ದೊಡ್ಡ ಪರ್ವತವಾಗಿರ್ತದ. ಆ ಬಂಡೆ ಯಾರಲ್ಲಮ್ಮ? ಆ ಬಂಡೆ ಕ್ರೈಸ್ತನ ರಾಜ್ಯ ಬರ್ತದಂತೆ. ನೆಕ್ಸ್ಟ್ ಅಲ್ಲೆಲ್ಲೂಯ್ಯ. ನೆಕ್ಸ್ಟ್ ರಾಜ್ಯ ಯಾರ್ದು ಹೇಳ್ರಿ? ಇನ್ನ ಪಾದದ ಹತ್ರ ಹೇಳ್ತದನಲ್ಲ ಬೈಬಲ್ ಏನಾಗ್ತದ್ರೆ ಆ ಚರಿತ್ರೆಗೆ ಈಗಿನ ಕಾಲ ಯುಗಕ್ಕೆ ಸೇಮ್ ಹೋಲಿಕೆ ಆಗೈತ್ ಮಾತು. ಸುಮ್ಮನೆ ಬೈಬಲ್ ನಲ್ಲಿ ಏನು ಬರ್ದಿಟ್ಟಿಲ್ಲ, ಏನು ಬರ್ದಿಟ್ಟಿದನೋ ಅದು ನೆರವೇರ್ತಾ ಇದೆ ಮಾತು. ಆ ಬಂಡೆ ಯಾರ ಅಂತಂದ್ರೆ ಒಡೆದಿದ್ದು ಬಂಡೆ ಯಾರಂದ್ರೆ ದೇವರು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ಏನಂತ? ಪರಲೋಕ ದೇವರು ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಿದೆ, ನಿನ್ನ ರಾಜ್ಯವು ಅದು ಆ ಪ್ರಾರ್ಥನೆ ಮಾತು. ಇವಾಗ ಮನುಷ್ಯರ ರಾಜ್ಯ ಐತಿ, ಮನುಷ್ಯರ ಆಡಳಿತ ಐತಿ. ಈ ಮನುಷ್ಯರ ರಾಜ್ಯ ತೆಗೆದಾಕ್ಕೊಳ್ಳೆ ಬರ್ಬೇಕಾದ್ರೆ ಯಾರ ರಾಜ್ಯ ಹೇಳ್ರಿ? ಇವಾಗ ದೇವರ ರಾಜ್ಯ. ಚಪ್ಪಳ ತಟ್ಟಣ. ಆ ದೇವರ ರಾಜ್ಯಕ್ಕೋಸ್ಕರ ಎಲ್ಲರೂ ಎದುರು ನೋಡ್ತಾರೆ, ನಾನು ನೀನು. ಆ ದೇವರ ರಾಜ್ಯಕ್ಕೋಸ್ಕರವೇ ಎದುರು ನೋಡ್ತಾ ಇದೀನಿ. ದೇವರ ರಾಜ್ಯ ಯಾವಾಗ ಬರ್ತದೆ ಅಂತಂದಾಗ ದೇವ್ರ ಹೇಳನ ದೇವರ ರಾಜ್ಯವು ಸಮೀಪಿಸಿತು, ಮಾರು ಮನಸ್ಸು ಒಂದು ದೀಕ್ಷಾಸ್ಥಾನ ಹೊಂದಿಕೊಂಡ್ರಂತ ಯೇಸು ಕ್ರಿಸ್ತನು ಹುಟ್ಟಿದಾಗಲೇ ಈ ಮಾತೇನ ಬೈಬಲ್ ನಲ್ಲಿ ದೇವರ ರಾಜ್ಯದ ಕುರಿತಾಗಿ ಬಹಳ ಸಾರಿ ಮತ್ತಾನ ವರ್ಷದಲ್ಲಿ ಮಾತಾಡೋಣ. ದೇವರ ರಾಜ್ಯ ಸಮೀಪಿಸಿತು. ಈ ಭೂಮಿ ಮೇಲೆ 1000 ವರ್ಷಗಳ ತನಕ ಆತನು ಪರಿಪಾಲಿಸಿದಾಗ ಮತ್ತೆ ನಮಗೆ ಏನಾಗಿರ್ತಂದ್ರೆ ವಿಶ್ರಾಂತಿ ಆತನ ಹತ್ರ ನಮಗಿರ್ತದ ಮಾತು. ಆತನ ರಾಜ್ಯ ಈ ಭೂಮಿ ಮೇಲೆ ಮೊದಲನೇದಾಗಿ ಪರಿಪಾಲಿಸಿದ ತನಕ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವರೇ ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ. ಅಂದ್ರೆ ಅರ್ಥ ಏನು? ಇವ್ರನ್ನ ನಂಬಬೇಕಾ ಅರ್ಥ ಆಗ್ವಲ್ದು, ಇವ್ರನ್ನ ನಂಬಬೇಕಾ ಅರ್ಥ ಆಗ್ವಲ್ದು. ಯಾರನ್ನ ನಂಬಿದ್ರೆ ಎಲ್ಲರೂ ಮೋಸ ಮಾಡಾರೆ, ಎಲ್ಲರೂ ಮೋಸ ಮಾಡುವಂತ ಪ್ರಪಂಚದಲ್ಲಿದ್ದೀವಿ. ಅದಕ್ಕೋಸ್ಕರವೇ ದೇವರ ರಾಜ್ಯ ಬಂದ್ರೆ ಅಲ್ಲಿ ಅನ್ಯಾಯ, ಅಕ್ರಮ, ಮೋಸ, ಕಳ್ತನ ಏನಿರೋದ್ರ ಮಾತು. ದೇವರ ರಾಜ್ಯದಲ್ಲಿ ನ್ಯಾಯ ಇರ್ತದಂತೆ, ದೇವರ ರಾಜ್ಯದಲ್ಲಿ ನೀತಿ ಇರ್ತದ, ದೇವರ ರಾಜ್ಯದಲ್ಲಿ ಶಾಂತಿ ಇರ್ತದ, ದೇವರ ರಾಜ್ಯದಲ್ಲಿ ಆರೋಗ್ಯ ಇರ್ತದ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನ ರಾಜ್ಯಕ್ಕೋಸ್ಕರ ಆ ಬಂಡೆ ಹೊಡೆದ ವಿಗ್ರಹ ಏನ್ ಮಾಡ್ತದಂದ್ರೆ ಪುಡಿ ಪುಡಿ ಮಾಡ್ತದ. ಕನಸು ಇದೆ, ಇದರ ಅರ್ಥ ಇದೆ ರಾಜ ಅಂತ ಹೇಳ್ಕೊಳ್ಳೆ. ಆವಾಗ ಏನ್ ಮಾಡೋದು ಕೊಡ್ತ ರಾಜ ಎದ್ದು ಆವಾಗ ಬಂಗಾರದ ವಿಗ್ರಹ ನಿಂದಿರ್ಸನಂತೆ. ಹಲ್ಲೆಲೂಯಾ. ಇದು ನಮ್ಮನ್ನ ಸಿಡಿಯುವ ಬಂಡೆ ಆಗಿ ದಾನಿಯೇಲನ ಗ್ರಂಥದಲ್ಲಿ ಆತನ ಏನ್ ಮಾಡ ಅಂದ್ರೆ ಯಾವ ರಾಜ್ಯವಾಗ್ಲಿ ಯಾವ ಆಡಳಿತ ಆಗ್ಲಿ ದೇವರಿಲ್ಲದೆ ನೆರವೇರ್ಲಿಕ್ಕೆ ಸಾಧ್ಯವಿಲ್ಲ. ಕೊನೆಗೆ ರಾಜನಾಗ್ಲಿ ಚಕ್ರವರ್ತಿ ಆಗ್ಲಿ ಯಾರು ಗೊತ್ತಾ? ಯೇಸು ಪ್ರಭೆ. ಹಲ್ಲೆಲೂಯಾ. ನೆಕ್ಸ್ಟ್ ರೋಮ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 33ನೇ ವಚನ ಸರ್. ರೋಮ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 33ನೇ ವಚನ ಏನ್ ಹೇಳ್ತಾನೆ ಈ ಬಂಡೆ ಕುರಿತಾಗಿ? ಇಗೋ ಚಿಯೋನಿನಲ್ಲಿ ಎಡುವ ಕಲ್ಲು ಮುಗ್ಗರಿಸುವ ಬಂಡೆ ಇರುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಎಂತಲೂ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆ ಎಡುವ ಕಲ್ಲಿಗೆ ಅವರು ಎಡವಿತಿದ್ದರು. ಹಲ್ಲೆಲೂಯಾ. ಇದು ಯಾವ ಬಂಡೆ ಗುರುತಾ? ಡೇಂಜರ್ ಬಂಡೆ. ಎಲ್ಲ ಹೇಳ್ರಿ, ಏನ್ ಬಂಡಿದು? ಡೇಂಜರ್ ಬಂಡೆ, ಮುಗ್ಗರಿಸುವ ಬಂಡೆ. ಯಾವತ್ತನ್ನ ಮಣ್ಣಿಗೆ ಎಡಿಕೊಂಡು ಬಿದ್ವಿ ಅಂತ ಕೇಳಿವ, ಕೊಲ್ಲಿಗೆ ಎಡಿಕೊಂಡು ಬಿದ್ವಿ ಅಂತ ಕೇಳಿ ಯಾರನ್ನ? ನಾನು ಮಣ್ಣು ಕುಪ್ಪಿತ್ತು, ಮಣ್ಣು ಕುಪ್ಪಿಗೆ ಎಡಿಕೊಂಡು ಬಿದ್ದೀನಂತವಾ? ಏನಂತ? ಕೊಲ್ಲಿಗೆ ಏನಂತವೆ? ಎಲ್ಲರೂ ಹೇಳ್ರಿ, ಏನು ಎದಕ್ಕೆ ಎಡಿಕೊಂಡು ಬಿಡ್ತಾರ ಎಲ್ಲಾರು ಜನರು? ಕೊಲ್ಲಿಗೆ ಎಡಿಕೊಂಡು ಬಿದ್ದಾರ ಹೊರತಾಗ ಯಾರನ್ನ ಮಣ್ಣಿಗೆ ಎಡಿಕೊಂಡು ಬಿದ್ದ ಕೇಳಿವ? ಪೇಪರ್ ಅಡ್ಡಿತ್ತು, ಪೇಪರ್ ಮನೆ ಬಂದಿತ್ತು ಅಡ್ಡ ಅಥವಾ ಅಸಲಿ ನಮ್ಗೆ ಅಡ್ಡ ಬರೋದು ಏನ್ ಹೇಳ್ರಿ? ಅಸಲಿ ಕೊಲ್ಲು ಬಂಡೆ, ಹೌದಲ್ವಾ? ಹಲ್ಲೆಲೂಯಾ. ಒಂದ್ಸಾರಿ ನೀನು ನಂಬಿಕೆಂಡು ದೇವ್ರನ್ನ ಸರಿಯಾಗಿ ನಿಲ್ದೆ ಹೋದ್ರೆ ಅದಕ್ಕೆ ಎಡಿಕೊಂಡು ಮುಗ್ರಿಸ್ಬಿಡ್ತೀವಿ ಅಷ್ಟೇ ಭೂಮಿ ಮೇಲೆ. ಹಲ್ಲೆಲೂಯಾ. ನೋಡ್ರಿ, ನಮ್ ದೇವ್ರು ನೀನು ಆತನ ನೆರಳಿಗೆ ಬಂದ್ರೆ ಆತನ ಛತ್ರಿಕೆ ಆಗ್ತಾನ.
ಮಳೆ ಬರಲಾರ್ದಂಗ ಬಿಸಿಲು ಬರ್ಲಾರ್ದ ಕಾಪಾಡ್ತಾನ. ನೀನು ತಿರುಗಿ ಬಿದ್ರೆ ಆ ನೀರಕ್ಕೆ ಮುಚ್ಚಿಬಿಡ್ತಾನೆ. ಹಲ್ಲೆಲೂಯಾ. ನಮ್ ದೇವರು ಸರ್ವಶಕ್ತಿವಂತನು. ಬೈಬಲ್ ಹೇಳ್ತಾ ಆದಿಯು ನಾನೇ, ಅಂತ್ಯವೂ ನಾನೇ, ಮೊದಲನೇವನು ನಾನೇ, ಕಡೆಯವನು ನಾನು. ಎಲ್ಲರೂ ಗಮನಿಸಿ ಕಳ್ಸ್ಕೊಡ್ರಿ. ಇಲ್ಲಿ ಏನಂತ ಹೇಳ್ತಾನಂತಂದ್ರೆ, ಈಗ ಚೇರಿನಲ್ಲಿ ಎಡುವ ಕಲ್ಲು ಮುಗ್ಗರಿಸುವ ಬಂಡೆಯನ್ನು ಇಡುತ್ತಾನೆ ಅಂತ ಹೇಳಿದಂತೆ. ಏನ್ ಕಲ್ಲು ಇಡ್ತಾನಂತೆ ದೇವರು ಅಡ್ಡ? ಎಡುವ ಕಲ್ಲು, ಮುಗ್ಗರಿಸುವ ಬಂಡೆ, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಅಂತ ಹೇಳ್ತಾನೆ. ಶಾಸ್ತ್ರದಲ್ಲಿ ಏನಂತ ಬರುತ್ತೆ? ಎಡುವ ಕಲ್ಲಿಗೆ ಅವ್ರು ಏನಾದ್ರಂತೆ? ಎಡವಿ ಬಿದ್ರಂತೆ. ಅಂದ್ರೆ ನಿನಗೆ ನೆರಳು ಕೊಡುವಾಗ ನಾನು ಬಂಡೆ ಆಗಿದ್ದೇನೆ, ನೀನು ಕುಣಿಯಲಿರುವಾಗ ನಾನು ಎತ್ತಿರ ನಾನು ಬಂಡೆ ಮೇಲೆ ನಿಲ್ಲಿಸಿದೆ, ನಿನಗೆ ದಾಹ ತಿಳಿಸಿದಾಗ ಬಂಡೆ ಸೀಳಿ ಏನ್ ಕೊಟ್ಟಿನಿ, ನಾನು ನಿನಗೆ ನೀರು ಕೊಟ್ಟಿನಿ. ಇಗೋ ಯಾವ ರಾಜ್ಯ ನಿಲ್ತತೆ, ಯಾವ ರಾಜ್ಯ ಸೋತತೆ, ಆ ಬಂಡೆ ಕ್ರಿಸ್ತನ ಆಗಿ, ಆ ಬಂಡೆ ಆಗಿತ್ತು, ಆ ವಿಗ್ರಹನ ಪುಡಿ ಪುಡಿ ಮಾಡಿರುವಾಗ ಆ ಬಂಡೆ ನಾನೇ ಆ ಗುಂಡಾಗಿನಿ ಅಂತ ಹೇಳ್ತಾನೆ ಮಾತು. ಆತನು ನಮಗೆ ಅಸ್ಥಿವಾರವಾಗಿದ್ದಾನೆ. ದೇವರ ವಾಕ್ಯ ಕೇಳಿ ಅಸ್ಥಿವಾರದ ಮೇಲೆ ನಾವು ಕಟ್ಕೊಂಡ್ರೆ ನಂಬಿಕೆಯಲ್ಲಿ ವಿಶ್ವಾಸ ಸ್ಥಿರವಾಗಿರ್ತೀವಿ. ಸಭೆ ಅನ್ನುವಂಥದ್ದು ಸೋಲಿಸಲಾರದೆ ಯಾವ ಶಕ್ತಿ ಅದ್ರ ಮೇಲೆ ನಿಂತ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಯಾವ ಮಾಟ ಮಂತ್ರ ನಿಂತ್ಕೊಳ್ಳಾರದ ಶಕ್ತಿ, ಪಾತಾಳದ ಶಕ್ತಿ ಕೂಡ ಕದಸಲಾರದಂಥದ್ದು ಸಭೆ ಮಾತು. ಯಾಕಂದ್ರೆ ಸಭೆ ಆತಂದು, ಆ ಸಭೆಯಲ್ಲಿ ನಾವಿರುವಂತವರು ಆದ್ರ ಮೇಲೆ ನಂಬಿಕೆ ಇಡುವಾಗ, ವಿಶ್ವಾಸ ಇಡುವಾಗ, ತಿರುಗಿದೀವಲ್ಗ ನೀನು ತಿರುಗಿ ಬಿದ್ರೆ ನಿನ್ನನ್ನು ಬಕ್ಕ ಬಾರುಗಳಾಗಿ ಮಾಡ್ತಾನಂತೆ ಆ ಬಂಡೆಗೆ. ಅದು ಅಲ್ಲಿ ಇಟ್ಟಿರೋದು ಆ ಬಂಡೆ. ಅದಕ್ಕೋಸ್ಕರ ನಾನು ಏನ್ ಬಂಡೆ ಅಂತ ನೋಡ್ರಿ, ಏನ್ ಬಂಡೆ ಅಂತ ಇದೀನಿ? ಡೇಂಜರ್ ಬಂಡೆ ಅಂತ ಹೇಳಿ ಮಾತು. ಕರೆಂಟ್ ಟ್ರಾನ್ಸ್ಫರ್ ಇರ್ತದಲ್ಲ, ಟ್ರಾನ್ಸ್ಫರ್ ಡೇಂಜರ್ ಅಂತ ಬರ್ತಾನ, ಅಪಾಯ ಅಂತ, ಅಪಾಯ ಮೂವ್ ಅಂತ ಬರ್ದಿರ್ತಾನ. ಲಾಸ್ಟ್ಗೆ ದನಗಳ ಕಾಯಿಗೆ ಅರ್ಥ ಆಗಲ್ಲ ಅಂದ್ರೆ ಒಂದು ಮೂಳೆ ಇಟ್ಟು ಎಮ್ಕೆ ಹಾಕ್ಬಿಟ್ಟಿರ್ತಾನ. ನಿನಗೆ ಅಷ್ಟೇ ಅರ್ಥ ಆಗಲ್ಲ ಅಂದ್ರೆ ಈ ನಾತಿನ ಮುಟ್ಟಿರೋ ಅಂತ ಅರ್ಥಗಳು. ಏನ್ ಟ್ರಾನ್ಸ್ಫರ್ ಮೇಲೆ ಕೈ ಹಾಕ ಅದಕ್ಕ ಏನಿರ್ತಾನಂತ? ಮೂಳೆ ಇರ್ತದ, ಅಂದ್ರೆ ಬ್ಲಡ್ ಎಲ್ಲ ಓದತ್ತಂತ ಅರ್ಥ. ಅರ್ಥ ಏನ್ ಗೊತ್ತಾ? ಈತನೇ ಸರ್ವಶಕ್ತಿವಂತನು, ಈತನೇ ನಮಗೆ ಮಾರ್ಗ, ಈತನೇ ನಮಗೆ ಸತ್ಯ, ಈತನೇ ನಮಗೆ ಜೀವ ಅಂತೇಳಿ ತಿಳ್ಕೊಂಡು ನಾವು ನಂಬಿಕೊಂಡು ನಾವು ಈತ ಮಾರ್ಗದಲ್ಲಿ ನಡೀತಾ ಇದ್ವಿ ಮಾತು. ಹೋಗ್ಬಿಡ ಏನ್ ದೇವ್ರು ಏನ್ ಮಾಡೇನ ಅನ್ಕೊಂಡಿಗ ಹೋಗ್ತಾ ಹೋಗ್ತಾ ಎಡಿಕೊಳ್ಳೋದು ಯಾಕೆ? ನೀನ್ ಇವಾಗ ಅದೇ ಬಂಡಿಗೆ ಎಡಿಕತ್ತೀವಿ. ಒಂದ್ ಮಾತಲ್ಲ, ಬಂಡೆ ಮೇಲೆ ಬಿದ್ರೆ ಬಕ್ಕೆ ಬಿಡ್ತತೆ, ನಾವು ಬಂಡೆ ನಮ್ಮ ಮೇಲೆ ಬಿದ್ರೆ ಹಲ್ಲೆಲೂಯಾ. ಬಿದ್ರು ಕಷ್ಟ, ಅದರ ಮೇಲೆ ಬಿದ್ರೊಳಗೆ ಕಷ್ಟ. ಹುಷಾರಾಗಿರ್ಬೇಕು. ಅದು ಡೇಂಜರ್ ಬಂಡೆ. ಅಂದ್ರೆ ಆತನ ಹತ್ರ ವಿಧೇಯತೆಯಿಂದ, ಸಾತ್ವಿಕತ್ವದಿಂದ ದೇವ್ರ ಮಾತು ಹೇಳುವಾಗ ಕೇಳುವಾಗ ಆ ಬಂಡೆ ನಮಗೆ ಎಡುವ ಕಲ್ಲಾಗಿರತ್ತಲ್ಲ, ಆಶ್ರಯ ಕೊಡುವ ಬಂಡೆ ಆಗಿರ್ತಾನೆ. ಚಪಳ ತಟ್ಟಣ ನೆರಳು ಕೊಡುವ ಬಂಡೆ ಆಗಿರ್ತಾನೆ, ದಾಹ ತಿರಿಸುವ ಬಂಡೆ ಆಗಿರ್ತಾನೆ, ಪಾತಾಳ ಶಕ್ತಿಯನ್ನು ಸೋಸಲಾರದ ಬಂಡೆ ಆಗಿರ್ತಾನೆ. ಆತನೇ ಕ್ರಿಸ್ತನಂತ ಪಡೆಯೋದ್ರ ಮಕ್ಕಳೇ. ಅದಕ್ಕೋಸ್ಕರವೇ ಆ ಬಂಡೆ ಮೇಲೆ ದಾವಿದಾತಂದ್ರೆ, ಕರ್ತನೇ ನನ್ನ ಬಂಡೆಯು ಕೋಟೆಯು ಆಶ್ರಯ ದುರ್ಗವಂತನ. ನಿನಗೆ ಯಾರು ಬಂಡೆ ಈ ಲೋಕದಲ್ಲಿ? ನಿನಗೆ ಯಾರು ಆಶ್ರಯವು? ನೀನ್ ಅನ್ಕಂಡಿ ನನಗೆ ಅವ್ರ ಆಶ್ರಯ ಇದಾರ, ಇವ್ರ ಆಶ್ರಯ ಇದಾರ? ಯಾರು ಆಶ್ರಯ ಇಲ್ಲ. ದೇವರೇ ನಮಗೆ ಆಶ್ರಯ. ಹಲ್ಲೆಲೂಯಾ. ದೇವರೇ ನಮಗೆ ಆಧಾರ, ದೇವರೇ ನಮಗೆ ಆಶ್ರಯ ದುರ್ಗ. ಈ ಲೋಕದಲ್ಲಿರುವಂತ ಎಲ್ಲ ಅವ್ರಿಗೇನು ಬಂಡೆ ಇದ್ದಂಗ, ಇವ್ರಿಗೇನು ಗುಡ್ಡ ಇದ್ದಂಗ, ಎಲ್ಲವೂ ಕರಿಗೋತವ. ಆದ್ರೆ ಕ್ರಿಸ್ತನು ನಮಗೇನಾಯ್ತಂದ್ರೆ ಆತನು ಕೊನೆಯವರೆಗೂ ಎಲ್ಲವರಿಗೆ ಅಂದ್ರೆ ನಾವು ಈ ಜೀವಾಂತವಾಗಿ ಲೋಕದಲ್ಲಿ ಇರುವ ತನಕ, ಈ ಲೋಕದಲ್ಲಿ ಕ್ರಿಸ್ತನು ಬರುವ ತನಕ ನಮ್ಮ ಕುಟುಂಬಗಳಿಗೆ ಆತನೇ ಆಶ್ರಯವಾಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೆರಳು ಕೊಡುವ ಬಂಡೆ ಏಸಾಯನದಲ್ಲಿ ಹೇಳ್ತಾನೆ, ನೀವು ಇಸ್ರಾಯೇಲರೇ ನೀವೇನ್ ಟೆನ್ಷನ್ ತಗೊಬೇಡ್ರಿ, ನಿಮಗೆ ಬಿಸಿಲು ಬಹಳ ಆಗತ್ತಾ ನನ್ನ ಬಳಿಗೆ ಬಂದ್ರಿ, ನಾನ್ ನಿಮ್ಮ ಮೇಲೆ ಕೈ ಚಾಚ್ತೇನೆ. ಕೈ ಚಾಚುವಾಗ ನಾನ್ ಕಾಣಕಲ್ಲ, ಬಂಡೆಯಾಗಿ ನೆರಳು ಕೊಟ್ಟಂತ. ಹಲ್ಲೆಲೂಯಾ. ದಾಹ ತಿರಿಸುವ ಬಂಡೆಯಾಗಿ ನಾನು ಇದ್ದೇನೆ ನಿಮಗೆ, ನಿಮ್ಮ ಜೊತೆಯಲ್ಲಿ ನಾನು ಅಸ್ಥಿವಾರವಾದ ಬಂಡೆಯಾಗಿನಿ. ನೀವು ವಿಶ್ವಾಸ ನೀವು ನನ್ನ ಮೇಲೆ ಕಟ್ಕೊಳ್ರಿ, ನಾನು ನಿಮ್ಮ ಮನೆಯನ್ನು ಕದಲಾದಂತೆ ಸ್ಥಿರವಾಗಿ ನಿಲ್ಲಿಸ್ತೀನಿ. ಅದಕ್ಕೋಸ್ಕರ ನಮ್ಮ ವಿಶ್ವಾಸ ವೀಕ್ ಆಗ್ಬಾರ್ದು. ದಿನ ದಿನಕ್ಕ ಹೆಚ್ಚಾಗ್ಬೇಕು. ಬರೆದ್ರ ಮಕ್ಕಳೇ, ನೆರಳು ಕೊಡುವ ಬಂಡೆ, ದಾಹ ತಿರಿಸುವ ಬಂಡೆ, ಅಸ್ಥಿವಾರವಾದ ಬಂಡೆ, ಸೋಲಿಸಲಾರದ ಬಂಡೆ, ಎದುರ ಮೇಲೆ ಕಟ್ಕೊಂಡು ನಿನ್ನ ವಿಶ್ವಾಸ. ಆತನು ನಮ್ಮನ್ನು ಸಿಡಿಯುವ ಬಂಡೆ ಆಗಿ ಆತನು ಮಾಡಿ ಏನಾಗಂದ್ರೆ ರಾಜ್ಯಗಳನ್ನು ಎಂತ ಚಕ್ರವರ್ತಿಯರು ಈ ಭೂಮಿ ಮೇಲೆ ಆಡಳಿತ ಮಾಡ್ಯಾರ ನೋಡ್ರಿ. ನಾವು ಕೋಟೆಗಳು ನೋಡುವಾಗ ಏನ ಅರ್ಥ ಅಂತ ಹೇಳ್ರಿ, ಯಾರು ಕಟ್ಟಿರ್ಬೋದ್ರ ಈ ಕಲ್ಲುಗಳು, ಯಾರು ಕಟ್ಟಿರ್ಬೋದು ಈ ಕೋಟೆಗಳನ್ನ ಅಂದ್ರೆ ನಮಗಿಂತ ಮೊದಲೇ ನಾನನ್ನುವ ಚಕ್ರವರ್ತಿಗಳು ಬಂದು ರಾಜ್ಯವನ್ನು ಏನೋನೋ ಮಾಡ್ಬೇಕಂದ್ರ ಅವರೆಲ್ಲರೂ ಮಣ್ಣಾಗೆ ಹೋಗ್ಯಾರ ಮಾತು. ಹಲ್ಲೆಲೂಯಾ. ನಾವು ಒಂದಾಡ್ತ ನಾನು ನನ್ನದೆಂಬುದು ಎಲ್ಲವೂ ಇದರ ಮಣ್ಣಲ್ಲಿ ಮುಚ್ಚೋದು. ಎಂತ ಚಕ್ರವರ್ತಿಗಳು ಮಣ್ಣು ಪಾಲಾಗ್ಯಾರ, ಯಾರು ಇಲ್ಲ ಭೂಮಿ ಮೇಲೆ. ಅದಕ್ಕೋಸ್ಕರವೇ
ಸಿಡಿಯುವ ಬಂಡೆ ಏನ್ ಮಾಡ್ತದಂದ್ರೆ ಎಲ್ಲ ರಾಜ್ಯಗಳನ್ನು ಒಡಿತಾ 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 ಬರ್ತತೆ. ದೇವರ ರಾಜ್ಯ ಸ್ಥಾಪನೆ ಆಗ್ತದೆ ಭೂಮಿಗಳಲ್ಲಿ ಸಹ. ಹಲ್ಲೆಲೂಯ. ಆ ರಾಜ್ಯ ಬರತನಕ ನಾವು ನಮ್ಮ ಸಂತತಿಯವರು ನಾವು ಈ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೀವಿ. ನಮ್ಮ ಸಂತತಿಯವರು ಕೂಡ ಅದೇ ದಾರಿಯಲ್ಲಿ ಬರ್ಬೇಕಂತಂದ್ರೆ ನಾವು ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಬೇಕು. ನಾವು ನಮ್ಮ ಜೀವಿತವನ್ನು ಕಾಪಾಡಿಕೊಂಡು ದೋರ್ಸಿ ನಾವು ಹೋಗ್ಬೇಕು ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಪ್ರಜರ ಮಕ್ಕಳೇ. ಅದಕ್ಕೋಸ್ಕರವೇ ನೆರಳು ಕೊಡುವ ಬಂಡೆಯ ಅಡಿಯಲ್ಲಿ ನಾವಿರೋಣ. ದಾಹ ತೀರಿಸುವ ಬಂಡೆ ಕೆಳಗಡೆ ನಾವು ನಿಂತ್ಕೊಳ್ಳೋಣ. ಅಸ್ಥಿವಾರ ಅನ್ನುವ ಬಂಡೆ ಮೇಲೆ ನಾವು ವಿಶ್ವಾಸ ಕಟ್ಕೊಳ್ಳೋಣ. ಪಾತಾಳದ ಲೋಕವು ಸೋಲಿಸಲಾರದ ಬಂಡೆ ಹತ್ರ ನಾವು ಪ್ರತಿ ವಾರ ಬಂದು ಪ್ರಾರ್ಥನೆ ಮಾಡೋಣ. ಲೋಕದಲ್ಲಿ ಏನ್ ಹೇಳ್ತಾರೆ ಹೇಳ್ರಿ, ಅಯ್ಯೋ ಯಾರೋ ಮೊನ್ನೆ ಅಂತಿದ್ರು, ನಾವ್ ಇವಾಗ ಬೇಸರ ನೋಡಿ ನಮ್ಗೆ ಯಾರೋ ಏನ್ ಮಾಡ್ಬಿಟ್ರ, ಮಾಟ ಮಂತ್ರ ಮಾಡಿಸ್ಬಿಟ್ರ ಅಂತಾರೆ, ಜಲ್ದಿ ಅಂತಾರೆ. ಮಾತು ಸಮಸ್ಯೆಗಳು ಜಲ್ದಿ ಬಂದ್ಬಿಟ್ರೆ ಅದೇ ಬರೋದು ಮನುಷ್ಯರ ಬಾಯಲ್ಲಿ. ಆದ್ರೆ ನಿಮ್ಗೆ ಒಂದು ಸತ್ಯ ಹೇಳ, ಮಾಟ ಮಂತ್ರ ಮಾಡಿಸ್ಲಿ, ಮಾಟ ಮಂತ್ರ ಮಾಡಿಸೋರಿಗೆ ಮುಂಬಾಕಿಡ್ಲಿ, ಏನನ್ನ ಮಾಡ್ಲಿ, ನೀವು ಪಾತಾಳ ಲೋಕದ ಶಕ್ತಿ ಕದಲಿಸಲಾರ್ದ ಸಭೆಗೆ ಬಂದು ಪ್ರಾರ್ಥನೆ ಮಾಡುವಾಗ ದೇವರು ಅದನ್ನು ತೆಗೆದಾಕ್ತಾನೆ. ಹಲ್ಲೆಲೂಯ. ಅಷ್ಟೇ ಹೊರತಾಗಿ ಸಭೆ ಬರಲಾರ್ದಂಗ, ಪ್ರಾರ್ಥನೆ ಮಾಡ್ಲಾರ್ದಂಗ, ಉಪವಾಸ ಮಾಡ್ಲಾರ್ದಂಗ ನೀನು ಔಟ್ ಸೈಡ್ ಇದ್ರೆ ಇನ್ನು ಕಾಪಾಡರು ಯಾರಿಲ್ಲ ಪರಿಗರ ಮಕ್ಕಳೇ. ನೀನ್ ಒಳಗಡೆ ಬಾ. ಪಾತಾಳ ಲೋಕದ ಶಕ್ತಿಯೂಡ ಕದಲಿಸಲಾರ್ದಂತದ್ದು ಸಭೆ ಅಂತ ಬೈಬಲ್.